ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಎಲ್ಲರಿಗೂ ಜೀಸಸ್ ಹೀಲಿಂಗ್ ಮಿನಿಸ್ಟ್ರಿ ಹ್ಯಾಪಿ ಆನಿವರ್ಸರಿ. ಹಲ್ಲೆಲೂಯಾ. ನಿಮಗೆ ಹೇಳಬೇಕು, ಆನಿವರ್ಸರಿ ನಿಮಗೆ ಹೇಳ್ರಿ ಪಕ್ಕದಲ್ಲಿರೋರಿಗೆ ಹ್ಯಾಪಿ ಆನಿವರ್ಸರಿ. 28 ವರ್ಷದಿಂದ ಜೊತೆಗಿದ್ದೀವಿ, ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ರಿ. ಎಷ್ಟು ವರ್ಷದಿಂದ ಜೊತೆಗಿದ್ದೀವಿ, ಹ್ಯಾಪಿ ಆನಿವರ್ಸರಿ. ನಿಮ್ಗೊಬ್ರಿಗೊಬ್ರಿಗೆ ನೀವೇ ಸೆಲೆಬ್ರೇಟ್ ಮಾಡ್ಬೇಕಾಗಿರೋದು ಅದನ್ನ, ಯಾಕಂದ್ರೆ ನೀವೇ ಒಟ್ಟಿಗಿರೋ ಜೊತೆಗಿರೋದು. ಹಲ್ಲೆಲೂಯಾ. ಏನೀಗ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಹೇಳ್ರಿ? ನಾವು ಜೊತೆಯಲ್ಲಿದ್ದೀವಲ್ಲ ಅದಕ್ಕೆ. ಸೊ ಜೊತೆಯಲ್ಲಿರೋದೇ ಸೆಲೆಬ್ರೇಷನ್, ಜೊತೆಯಲ್ಲಿರೋದೇ ಸೆಲೆಬ್ರೇಷನ್. ಕೆಲವೊಂದು ವಿಷಯದಲ್ಲಿ ದೇವರು ಜೊತೆಲಿ ಇರಕ್ ಬಿಡ್ತಾರೆ, ಕೆಲವೊಂದು ವಿಷಯದಲ್ಲಿ ಜೊತೆಗೆ ಇರಕ್ ಬಿಡಲ್ಲ. ದೇವರು ಕೆಲವೊಂದು ವಿಷಯದಲ್ಲಿ ಜೊತೆಲಿ ಇರಕ್ ಬಿಡ್ತಾರೆ, ಕೆಲವೊಂದು ವಿಷಯದಲ್ಲಿ ಜೊತೆಲಿ ಇರಕ್ ಬಿಡಲ್ಲ. ಸೊ ಜೊತೆಲಿ ಇರೋದೇ ಸೆಲೆಬ್ರೇಷನ್. ವೆಡ್ಡಿಂಗ್ ಆನಿವರ್ಸರಿ ಏನಕ್ಕೆ ಮಾಡ್ಕೊಂತಾರೆ? ಜೊತೆಲೇ ಇದ್ದಾರೆ. ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ವರ್ಷ ಈ ವರ್ಷನೂ ಜೊತೆಗೆ ಇದೀವಿ ಅಂದ್ರೆ ಸೆಲೆಬ್ರೇಟ್. ಅಂದ್ರೆ ಆನಿವರ್ಸರಿ ಅಂದ್ರೆ ಸಿಂಪ್ಲಿ ನಥಿಂಗ್ ಬಟ್ ಜೊತೆಲಿ ಇದೀವಿ, ಅದಕ್ಕೆ ಸೆಲೆಬ್ರೇಟ್. ಹಂಗಂದ್ರೆ ನಾವು ಡೈಲಿ ಸೆಲೆಬ್ರೇಟ್ ಮಾಡ್ಬೇಕು, ಡೈಲಿ ಜೊತೆಗಿದ್ದೀವಿ. ನೀವು ಪಾಸ್ಟರ್ ಹೇಳಿ, ಬೇರೆಯವ್ರ ಜೊತೆಲಿ ಹೋಗ್ದಿರಾ? ಯಾರ ಜೊತೆಲಿ ಇರ್ಬೇಕು ಅವ್ರ ಜೊತೆಯಲ್ಲಿ ಮಾತ್ರನೇ ಇದೀವಿ, ಅದಕ್ಕೆ ಸೆಲೆಬ್ರೇಷನ್. ಹಲ್ಲೆಲೂಯಾ. ಇನ್ನೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀರಾ? ನೀವು ಚರ್ಚ್ ಜೊತೆಗಿರೋದು ಹೇಳಿದ್ರ, ಇಲ್ಲ ಹಸ್ಬೆಂಡ್ ವೈಫ್ ಹೇಳಿದ್ರ? ಅದಕ್ಕೆ ಹೊಸ ಒಡಂಬಡಿಕೆ ಅದನ್ನ ವಾಕ್ಯ ಇದೆ ನೋಡ್ರಿ. ಬೇರೆಯವರು ಜೊತೆಯಾಗಿ ಸೇರಿಕೊಳ್ಳುವುದನ್ನ ಕೂಡಿಕೊಳ್ಳುವುದನ್ನ ಬಿಟ್ಟ ಪ್ರಕಾರ ನೀವು ಕೂಡಿಕೊಳ್ಳುವುದನ್ನ ಬಿಟ್ಟು ಬಿಡಬಾರದು. ಏನಕ್ಕಂದ್ರೆ ಜೊತೆಯಾಗಿ ಸೇರ್ಕೊಳ್ಳೋದನ್ನೇ ಆನಿವರ್ಸರಿ. ಜೊತೆಯಾಗಿ ಸೇರ್ಕೊಳ್ಳೋದನ್ನೇ ಆನಿವರ್ಸರಿ. ಎಲ್ಲ ಹೇಳಿ, ಜೊತೆಗಿದ್ರೇನೆ ಆನಿವರ್ಸರಿ ಅಂತ. ಎಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ನ ನೋಡ್ಕೊಂಡು ಹೇಳ್ರಿ, ಜೊತೆಗಿದ್ರೆ ಆನಿವರ್ಸರಿ ಅಂತ. ಹೇಳು, ನಾನ್ ನಿನ್ ಜೊತೆಗಿರೋದಕ್ಕೆ ನಿನಗೆ ಆನಿವರ್ಸರಿ, ನಾನ್ ನಿನ್ ಜೊತೆಗಿರೋದಕ್ಕೆ ಆನಿವರ್ಸರಿ, ನಾನ್ ನಿನ್ ಜೊತೆಗಿರೋದಕ್ಕೆ ಆನಿವರ್ಸರಿ. ಸೊ ಈ ಆನಿವರ್ಸರಿ ಏನಕ್ಕೆ? ನೀವು ನಮ್ ಜೊತೆಲಿರೋದಕ್ಕೆ, ನಾವು ನಿಮ್ ಜೊತೆಲಿರೋದಕ್ಕೆ ಈ ಆನಿವರ್ಸರಿ. Hallelujah. So anniversary is nothing but living together, unity. So unityನೇ ಆನಿವರ್ಸರಿ. ಸಿಂಪಲ್ ಆಗಿ ಹೇಳ್ಬೇಕು. ಯೇಸುಸ್ವಾಮಿ ಹೇಳ್ತಾರೆ, ಎಲ್ಲಿ 2-3 ಜನ ಸೇರ್ತಾರೋ ಅಲ್ಲಿ ನಾನಿದ್ದೀನಿ ಅಂತ. ಏನಕ್ಕೆ 2-3 ಜನ ಇರ್ಬೇಕು? ಜೊತೆ ಎಲ್ಲಿ ಜೊತೆಯಾಗಿರ್ತಾರೋ ಅಲ್ಲಿ ದೇವ್ರು ಇರ್ತಾರೆ. ಸೊ ಇವತ್ತು ನಾವು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ? ಒಂದಾಗಿ ಜೊತೆಯಾಗಿದ್ದು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜೊತೆಯಾಗಿ ಎಲ್ಲಿ ಸೇರ್ತೀವೋ ಅಲ್ಲಿ ದೇವ್ರಿದ್ದಾರೆ. ಇವತ್ತು ಈ ಆನಿವರ್ಸರಿ ಸೆಲೆಬ್ರೇಷನ್ ಅಲ್ಲಿ ನಮ್ಮ ಜೊತೆಯಲ್ಲಿ ನಾವು ಒಟ್ಟಾಗಿರೋದಕ್ಕೋಸ್ಕರವಾಗಿ, ನಾವು ಒಂದಾಗಿರೋದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ದೇವ್ರಿದ್ದಾರೆ. ಆಮೇಲೆ ಎಷ್ಟು ಜನ ದೇವ್ರಿದ್ದಾರೆ ನಮ್ಮ ಜೊತೆಲಿ ಅಂತ. ಆನಿವರ್ಸರಿ ಏನ್ ಹೇಳ್ರಿ? ಅಷ್ಟೇನೆ. ಬಿಲ್ಡಿಂಗ್ ಆನಿವರ್ಸರಿ ಏನಕ್ಕೆ ಮಾಡ್ತಾರೆ ಹೇಳ್ರಿ? ಈ ಬಿಲ್ಡಿಂಗ್ ಮಾರ್ಕೊಳ್ದಿರಾ, ಬಿಲ್ಡಿಂಗ್ ನಮ್ ಜೊತೆಲೇ ಇದೆಯಲ್ಲ ಅಂತ ಗುರ್ತು ಮಾಡ್ಕೊಳಕ್ಕೋಸ್ಕರ ಬಿಲ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ಳೋದು. ಮದುವೆ ಆದ್ಮೇಲೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಏನಕ್ಕೆ ಮಾಡ್ತಾರೆ ಹೇಳ್ರಿ? 25 ವರ್ಷ ಜೊತೆಲಿದ್ದೀವಿ ಅನ್ನೋದಕ್ಕೋಸ್ಕರ, 50 ವರ್ಷ ಜೊತೆಲಿದ್ದೀವಿ ಅನ್ನೋದಕ್ಕೆ.
ನನ್ನ ಪ್ರಶ್ನೆ ಏನಂದ್ರೆ, ಈ ಆನಿವರ್ಸರಿನ ದೇವ್ರ ಜೊತೆಗೆ ಹೆಂಗ್ ಸೆಲೆಬ್ರೇಷನ್ ನಡೀತಾ ಇದೆ ನಿಮ್ದು? ಆದಿಕಾಂಡ 11ನೇ ಅಧ್ಯಾಯ 5ನೇ ವಾಕ್ಯದಿಂದ 5-6 ಓದ. ಇಳಿದು ಬಂದನು. ನೋಡಿದ ಮೇಲೆ ಆತನು, ಅದನ್ನ ಗ್ಯಾಪ್ ಬಿಟ್ಟು ಒಂದೊಂದು ಪದನೇ ಓದ್ರಿ. ನೋಡಿದ ಮೇಲೆ ಆತನು, ಇವರು ಇವರೆಲ್ಲ ಏನಾಗಿದ್ದಾರೆ? ಇಂಗ್ಲಿಷ್ ಅಲ್ಲಿ ಹಂಗೆ ಓದಿ ಕಂಟಿನ್ಯೂ ಮಾಡಿ, ಅದು ಕಾಂಪ್ಲೀಟ್. ಜನಾಂಗ. ಇವರೆಲ್ಲರಿಗೂ ಒಂದೇ ಭಾಷೆ. ಇಷ್ಟು ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಯೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ಎಷ್ಟು ಅರ್ಥ ಆಯ್ತು? ಇವರೆಲ್ಲ ಏನಾಗಿದ್ದಾರೆ? ಒಂದೇ ಜನಾಂಗ. ಇವ್ರು ಮಾತಾಡೋ ಭಾಷೆ ಎಲ್ಲ ಒಂದೇ. ಸ್ಟಾರ್ಟಿಂಗ್ ಅಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡಕ್ ಬಂದ್ಬಿಟ್ಟವ್ರೆ. ಹಿಂಗೆ ಕಂಟಿನ್ಯೂ ಆದ್ರೆ ಇವ್ರಿಗೆ ಯಾವುದೂ ಅಸಾಧ್ಯ ಇಲ್ಲ. ಸೊ ಇದ್ರಲ್ಲಿ ನಾವು ಏನ್ ಪಾಠ ಕಲಿಬೇಕು? ನಾವೆಲ್ಲ ಒಂದೇ ಜನಾಂಗ ಅಂತ ನಾವು ತಿಳ್ಕೋಬೇಕು. ನಾವೆಲ್ಲ ಒಂದೇ ಜನಾಂಗ. ನಮ್ಮೆಲ್ಲರಿಗೂ ಏನಾಗಿರ್ಬೇಕು? ಒಂದೇ ಭಾಷೆ ಇರ್ಬೇಕು. ನಿಮ್ ಮೂಡ್ ಚೇಂಜ್ ಆಗೋದಲ್ಲ, ಭಾಷೆ ಚೇಂಜ್ ಆಗ್ಬಾರ್ದು. ನಮ್ ಭಾಷೆಗಳು ಯಾವಾಗ ಚೇಂಜ್ ಆಗ್ತವೆ? ಕೋಪ ಬಂದ್ರೆ ಚೇಂಜ್ ಆಗತ್ತೆ. ಮೂಡು ಯಾವಾಗ ಚೇಂಜ್ ಆಗುತ್ತೋ ಅವಾಗೆಲ್ಲ ನಮ್ ಭಾಷೆಗಳು ಏನಾಗ್ತವೆ? ಚೇಂಜ್ ಆಗ್ತವೆ. ಇಂಗ್ಲಿಷ್ ಅಲ್ಲಿ ನೋಡಿ, ಇಂಗ್ಲಿಷ್ ಅಲ್ಲಿ ಓದಿ ಸಿಸ್ಟರ್, ನಂಗೆ ಬ್ಯೂಟಿಫುಲ್ ಆಗಿದೆ ನೋಡ್ರಿ. ಮೈಕಲ್ ಓದಿ ಕೊಡಮ್ಮ ಇಂಗ್ಲಿಷ್ ಬೈಬಲ್. ಹಾ. And the Lord said, behold, the people is one, and we have... People is one. But the Lord came down to see the city and the tower, which the sons of the man had built. And the Lord said, indeed, the people are one. People are one. ಅಂದ್ರೆ ಅರ್ಥ ಏನ್ ಹೇಳ್ರಿ? ಇವರೆಲ್ಲ ಒಂದೇ. ಕಳ್ಳರು ಬಿಟ್ಕೊಡಲ್ಲ ಅಂತ ನೋಡ್ರಿ. ಆ ಹೊಂದಾಣಿಕೆ ನಮ್ಗೆ ಇರ್ಬೇಕು. ಯಾವ ತರ ಹೊಂದಾಣಿಕೆ ಇರ್ಬೇಕು ನಮ್ಗೆ? ಒಬ್ಬರನ್ನೊಬ್ರು ಬಿಟ್ಕೊಡ್ದಾರ. ಇವ್ರು ಏನಂದ್ರೆ ಇವರೆಲ್ಲ ಸೇರಿಸಿ ಒಂದೇ. ಒಬ್ಬರನ್ನ ಒಬ್ರು ಬಿಟ್ಕೊಡಲ್ಲ. ಕಲ್ಲೆತ್ಕೊಂಬ ಅಂದ್ರೆ ನಾನೇ ಕೆತ್ಕೊಂಬರ್ಲಿ ಅನ್ನಲ್ಲ. ಮಣ್ಣೆತ್ಕೊಂಬ ಅಂದ್ರೆ ನೀನೇ ಹೋಗಿ ಎತ್ಕೊಂಬ ಅನ್ನಲ್ಲ. ಹೆಂಗ್ ಕೆಲಸ ಮಾಡ್ತಾವ್ರು ಇವ್ರು ಅಂದ್ರೆ, ಕೆಳಗಡೆಯಿಂದ ಮೇಲ್ಗಡೆವರೆಗೂ, ಮೇಲೆ ಟಾಪಲ್ಲಿ ಕೆಲಸ ಮಾಡೋನು, ಕೆಳಗಡೆ ಕೆಲಸ ಮಾಡೋನು ಎಲ್ಲ ಏನಾಗಿದ್ದಾರೆ? ಒಂದೇ. ದೇ ಆರ್ ಒನ್. ಈ ಒನ್ ಅನ್ನೋ ವರ್ಡು ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ನಾವು ಒಂದಾಗಿರುವ ಪ್ರಕಾರವಾಗಿ ಇವರು ಒಂದಾಗಿರ್ಬೇಕು. ಯಾವ ಒಂದದು? ಇದೇ ಒಂದು. ನಾವು ಒಂದಾಗಿರೋ ಪ್ರಕಾರ ಅಂದ್ರೆ ಕೆಲಸಗಳು ಬೇರೆ ಬೇರೆ ಮಾಡ್ತಾ ಇರ್ಬೋದು, ಬಟ್ ನಾವೆಲ್ಲ ಒಂದೇ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ನಾವು ಒಂದಾಗಿರೋ ಪ್ರಕಾರವಾಗಿ. ನಮ್ಮಲ್ಲಿ ಡಿಫ್ರೆನ್ಸ್ ಇಲ್ಲ. ನಮ್ಗೇನಿದೆ? ನಾವು ಒಂದೇ ಜನಾಂಗ, ಒಂದೇ ಮನಸ್ಸು, ಒಂದೇ ಹೃದಯ, ಒಂದೇ ಕ್ರಿಯೆಗಳು. ನಾವೆಲ್ಲ ಏನಾಗಿದ್ದೀವಿ? ಒಂದೇ ಆಗಿದ್ದೀವಿ. ಎಲ್ಲರಿಗೂ ಒಂದೇ ತಂದೆ. ಸೊ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ ಆತರ ಒಂದಾಗಿರೋ ಪ್ರಕಾರ ಇವರೆಲ್ಲ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಆ ಯೂನಿಟಿ ಅಂದ್ರೆ ಏನ್ ಹೇಳ್ರಿ? ಒಂದು. ಅಂದ್ರೆ ನಾವು ಮಾಡೋ ಕೆಲಸಗಳಲ್ಲಿ ಡಿಫ್ರೆನ್ಸ್ ಇರಬಾರ್ದು. ನಾವು ಮಾಡೋ ಕೆಲಸಗಳು ಬೇರೆ ಬೇರೆ ಇದ್ರು ನಾವೆಲ್ಲ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು.
ಸೊ ಇವರೆಲ್ಲ ಏನಾಗಿದ್ರಂತೆ, ಕೆಲ್ಸಗಳು ಬೇರೆ ಬೇರೆ ಇದ್ರು ಇವರೆಲ್ಲ ಏನಾಗಿದ್ರು, ಒಂದೇ ಆಗಿದ್ರು. ಆಮೇಲೆ ಇಂಗ್ಲಿಷ್ ಅಲ್ಲಿ ಓದಿ. And they all have one language. ಅವ್ರಿಗೆಲ್ಲ ಏನಿತ್ತಂತೆ, ಒಂದೇ ಭಾಷೆ. ಹೇಳ್ರಿ, ಈ ವರ್ಷದಲ್ಲಿ 28 ಇಯರ್ಸ್ ಸೆಲೆಬ್ರೇಷನ್ ಅಲ್ಲಿ ಏನಿರ್ಬೇಕು, ನಮ್ಗೆಲ್ಲಾರ್ಗು ಒಂದೇ ಭಾಷೆ ಇರ್ಬೇಕು. ಏನ್ ಭಾಷೆ? ನೋಡಿ ಮೈ ಮಾಡ್ಬಿಡ್ರಿ. ಅವ್ರ ಮುಂದೆಗಡೆ ಒಂದು ಪರ್ಪಸ್ ಇದೆ. ಯಾರ ಮುಂದೆಗಡೆ? ದೇವ್ರ ಮುಂದೆಗಡೆ ಅಲ್ಲ, ಜನರ ಮುಂದೆಗಡೆ ಒಂದು ಪರ್ಪಸ್ ಇದೆ. ಆ ಪರ್ಪಸ್ ಏನು? ಆ ಬಿಲ್ಡಿಂಗ್ ಕಟ್ಬೇಕು, ಟವರ್ ಕಟ್ಬೇಕು. ಅವ್ರ ಪರ್ಪಸ್ ಅಲ್ಲ ಏನು? ಟವರ್ ಕಟ್ಬೇಕು. ಆ ಟವರ್ಗೋಸ್ಕರ ಏನಾಗಿದ್ದಾರೆ, ಒಂದಾಗಿದ್ದಾರೆ. ಇವ್ರು ಟವರ್ಗೋಸ್ಕರ ಒಂದೇ ಭಾಷೆಯಲ್ಲಿ ಮಾತಾಡ್ತವ್ರೆ. ಏನಲ್ರಿ? ಎಲ್ಲ ಏನಕ್ಕೋಸ್ಕರ ಮಾಡ್ತಾರ ಹೇಳ್ರಿ? ಸರಿ, ನಮ್ಮ ಜೀಸಸ್ ಹೀಲಿಂಗ್ ಮಿನಿಸ್ಟ್ರಿ ಪರ್ಪಸ್ ಏನು? ಯಾವುದಕ್ಕೋಸ್ಕರ ನಾವು ಒಂದಾಗ್ಬೇಕು? ಯಾವುದಕ್ಕೋಸ್ಕರ ನಾವು ಒಂದೇ ಭಾಷೆಯಲ್ಲಿ ಮಾತಾಡ್ಬೇಕು? ನಮ್ಗೆಲ್ಲರಿಗೂ ಒಂದೇ ಒಂದು ಪರ್ಪಸ್ ಇದ್ದಾಗ ಮಾತ್ರನೇ ನಮ್ಮ ಭಾಷೆ ಒಂದಾಗೋದು. ಸೊ ಈ ಆನಿವರ್ಸರಿಯಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ಈ ವರ್ಷ ನೆಕ್ಸ್ಟ್ ಆನಿವರ್ಸರಿ ಅಷ್ಟರಲ್ಲಿ ನಮ್ಗೇನಾಗಿರ್ಬೇಕು, ನಮಗೊಂದು ಉದ್ದೇಶ ಇರಬೇಕು. ಇದನ್ನ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ರೆ, ಒಂದಾಗಿದ್ರೆ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವ್ರಿಗೆಲ್ಲ ಏನಿತ್ತಂತೆ, ಒಂದೇ ಲ್ಯಾಂಗ್ವೇಜ್. ಹಂಗೆ ಮುಂದೆ ಓದಿ ಸಿಸ್ಟರ್. And they all have one language. And this is what they begin to do. Now, nothing that they purpose to do will be from them. ಅವ್ರಿಗೆ ಏನ್ ಪರ್ಪಸ್ ಇದೆಯೋ ಅದೆಲ್ಲ ಏನ್ ಮಾಡಕ್ಕಾಗಲ್ಲಂತೆ, ಅವ್ರು ಅದನ್ನ ಕಂಟೈನ್ ಮಾಡ್ಕೊಳಕ್ಕಾಗಲ್ಲ, ನಿಲ್ಸಕ್ಕೆ ಆಗಲ್ಲ. ಸೊ ಇವತ್ತು ನಮ್ಗೆಲ್ಲರಿಗೂ ಒಂದು ಪರ್ಪಸ್ ಇರ್ಬೇಕು. ಈ ವರ್ಷದಲ್ಲಿ ನೀವು ಒಂದು ಪರ್ಪಸ್ನ ಕಂಡಿಡ್ಕೊಳ್ಳಿ. ಇವಾಗ ನಾವು ಒಟ್ಟಾಗಿ ಏನಕ್ಕೆ ಸೇರಿದೀವಿ? ನಾವೆಲ್ಲದಕ್ಕೂ ಒಂದು ರೀಸನ್ ಇರ್ಬೇಕು. ನಾವು ಒಂದಾಗಕ್ಕೆ, ನಾವೆಲ್ಲರೂ ಒಂದಾಗಕ್ಕೆ ಏನಾಗಿರ್ಬೇಕು ಹೇಳ್ರಿ? ಒಂದೇ ರೀಸನ್ ಇರ್ಬೇಕು. ಅವ್ರಿಗೆಲ್ಲರಿಗೂ ಒಂದೇ ಒಂದು ರೀಸನ್ ಇತ್ತು, ಬಿಲ್ಡಿಂಗ್ ಕಟ್ಬೇಕು, ಟವರ್ ಕಟ್ಬೇಕಷ್ಟೇ. ಆ ಟವರ್ಗೋಸ್ಕರ ಒಂದಾದ್ರು. ಇವತ್ತು ನಾವು ಯಾವ್ದಕ್ಕೋಸ್ಕರ ಒಂದಾಗ್ಬೇಕು? ಅಲ್ಲಿ ಓದ್ತಾ ಇದ್ರೆ, ಮುಂದೆ ಹಂಗೆ ಓದ್ತಾ ಇದ್ರೆ, ಈ ಕನ್ನಡದಲ್ಲಿ ಬ್ಯೂಟಿಫುಲ್ ಬರ್ದವ್ರು ನೋಡ್ರಿ. ಕನ್ನಡದಲ್ಲಿ ಎಲ್ಲ ಹೇಳಿ ಇವ್ರು ಹಿಂಗೆ ಕಂಟಿನ್ಯೂ ಮಾಡಿದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಇವ್ರು ಒಂದಾಗ್ಬಿಟ್ಟು ಈ ತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಮುಂದೆ ಇವ್ರು ಏನ್ ಯೋಚನೆ ಮಾಡಿದ್ರು, ಏನ್ ಹೇಳಿ, ಫಸ್ಟ್ ಯೋಚನೆ ಯಾವ್ದು ಇವಾಗ? ಫಸ್ಟ್ ಯೋಚನೆ ಬಿಲ್ಡಿಂಗ್ದು. ನೆಕ್ಸ್ಟ್ ಇವ್ರು ಏನ್ ಯೋಚನೆ ಮಾಡಿದ್ರು ಅಂದ್ರೆ, ನಾವು ಯೋಚನೆ ಮಾಡೋದೇ ನಮ್ಮ ಪರ್ಪಸ್. ನಮ್ಮ ಉದ್ದೇಶ ಏನು? ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ನಮ್ಮ ಉದ್ದೇಶ ಆಗತ್ತೆ. ಈ ವರ್ಷದಲ್ಲಿ ನಾವು ಏನೇನೆಲ್ಲ ಯೋಚನೆ ಮಾಡಿದೀವೋ ಅದೆಲ್ಲ ಏನಾಗ್ಬಿಟ್ಟಿದೆ ಇಲ್ಲಿ. ಇದೆಲ್ಲ ಏನ್ ಹೇಳ್ರಿ? ಈ ಬ್ಯಾನರು, ಇದು ಲೈಟು, ಈ ಲೈಟು, ಆ ಲೈಟು, ರೆಕಾರ್ಡಿಂಗು, ಇದೆಲ್ಲ ಏನ್ ಹೇಳ್ರಿ? ಸೊ ನಾವು ಯೋಚನೆ ಮಾಡಿ ಒಂದಾಗಿದ್ದಕ್ಕೆ ಇವೆಲ್ಲ ಏನಾಗಿದ್ದಾವೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ನಾವು ಯೋಚನೆ ಮಾಡಿ ಒಂದಾಗಿ ಇಷ್ಟೊಂದು ಮಾಡ್ಬೇಕಾದ್ರೆ, ಇನ್ನ ನಾವು ಯೋಚನೆ ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅಂತ ದೇವರು ನಮ್ಗೆ ಗುರ್ತು ಮಾಡ್ತಾ ಇದ್ರು. ಸೊ ನಾವು ಒಂದಾದ್ರೆ ನಾವು ಯೋಚನೆ ಮಾಡಿದ್ದನ್ನ ಸಕ್ಸಸ್ ನಾವು ಮಾಡ್ಬೋದು, ನಮ್ ಕೈಯಲ್ಲಿ ಆಗುತ್ತೆ. ಅಲ್ಲಿ ದೇವ್ರು ಸಕ್ಸಸ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಅಲ್ಲಿ ದೇವ್ರು ಸಕ್ಸಸ್ ಮಾಡ್ತಾರೆ ಅಂತ ಹೇಳ್ತಾ ಇದಾರ? ದೇವ್ರ ಆಶೀರ್ವಾದ ಅವ್ರಿಗಿಲ್ಲ. ದೇವ್ರು ಅವ್ರಿಗೆ ಏನು ಸಹಾಯ ಮಾಡಿಲ್ಲ, ದೇವ್ರು ಅವ್ರಿಗೆ ಏನು ಒದಗಿಸಿಲ್ಲ, ದೇವ್ರು ಅವ್ರಿಗೆ ಸಪೋರ್ಟ್ ಕೊಟ್ಟಿಲ್ಲ. ಆದ್ರೆ ಅವ್ರು ಬಂದಿರೋ ಆಲೋಚನೆನ ಅವ್ರೇನ್ ಮಾಡ್ತಾ ಇದಾರೆ? ಒಂದಾಗಿದ್ದು ನೆರವೇರಿಸ್ಕೊಳ್ತಾ ಇದಾರೆ. ಎಲ್ಲ ಇಲ್ಲ ಇದ್ದೀರಾ? ಅವ್ರು ಬಂದಿರೋ ಆಲೋಚನೆನ ಅವ್ರೇನ್ ಮಾಡ್ತಾ ಇದಾರೆ? ಒಂದಾಗಿದ್ದು ನೆರವೇರಿಸ್ತಾ ಇದ್ದಾರೆ.
ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನೀವು ಒಂದಾಗಿದ್ರೆ ನಿಮಗೆ ಬರೋ ಆಲೋಚನೆಗಳು ನೆರವೇರತ್ತೆ ಅಂತ. ನೀವು ಕುಟುಂಬದಲ್ಲಿ ಒಂದಾಗಿದ್ರೆ ಕುಟುಂಬವಾಗಿ ಬರುವಂತ ಆಲೋಚನೆಗಳು ಏನಾಗ್ತವೆ? ನೆರವೇರ್ತವೆ. ನೀವು ಮಾಡೋ ಕೆಲಸದಲ್ಲಿ ಒಂದಾಗಿದ್ರೆ ಆ ಕೆಲಸದಲ್ಲಿ ಬರುವಂತ ಆಲೋಚನೆಗಳೆಲ್ಲ ನೆರವೇರ್ತವೆ. ಎಲ್ಲೆಲ್ಲಿ ನಾವು ಇರ್ತೀವೋ ಅಲ್ಲೆಲ್ಲ ನಾವೇನಾಗಿರ್ಬೇಕು? ಒಂದಾಗಿರ್ಬೇಕು. ಎಲ್ಲಿ ಒಂದಾಗಿರ್ತೀವೋ ಅಲ್ಲಿ ನಮ್ಮ ಆಲೋಚನೆಗಳು ನೆರವೇರ್ತವೆ. ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲರ ಹತ್ರನೂ ಜಗಳ ಮಾಡ್ಕೊಂತೀವಿ. ಎಲ್ಲರ ಹತ್ರನೂ ಏನ್ ಮಾಡ್ತೀವಿ? ಜಗಳ ಮಾಡ್ಕೊಂತೀವಿ. ಯೇಸು ಸ್ವಾಮಿ ಯೂದ ಇಸ್ಕರಿಯೋದು ಇವನ್ ಇಟ್ಕೊಡ್ತಾನೆ ಅಂತ ಗೊತ್ತು. ಏನಂದ್ರೆ ಏನ್ ಗೊತ್ತು ಹೇಳ್ರಿ? ಆದ್ರೆ ಒಂದ್ ಜೊತೆ ಜಗಳ ಮಾಡಿದ್ರ ಕುತ್ಕೆ ಪಡಿ ಇಟ್ಕೊಂಡು, ನನ್ನ ಯಾಕೆ ಇಟ್ಕೊಡ್ತೀಯ ನೀನು ಅಂತ. ಏನಕ್ಕೆ? ಅವನ ಜೊತೆ ಒಂದಾಗಿದ್ರೇನೆ ಇವ್ರು ಸಿಲುಬೆಗೆ ಹೋಗಕ್ಕಾಗೋದು. ಅವನ ಜೊತೆ ಒಂದಾಗಿದ್ರೇನೆ ಸಿಲುಬೆಗೆ ಹೋಗಕ್ಕಾಗೋದು. ಯೇಸು ಸ್ವಾಮಿ ಗೊತ್ತು, ಈ ರಾತ್ರಿ ಇವನ್ ಬರ್ತಾನೆ ಇಟ್ಕೊಡ್ತಾನೆ ಅಂತ ಗೊತ್ತು. ಗೊತ್ತಾದ್ಮೇಲೆ ಪ್ಲಾನ್ ಚೇಂಜ್ ಮಾಡ್ಬೇಕಾ ಮಾಡ್ಬಾರ್ದ? ಆ ಕಳ್ಳನ ಪರ್ಪಸ್ ಒಂದೇ, ಯೇಸು ಸ್ವಾಮಿ ಪರ್ಪಸ್ ಒಂದೇ. ಆ ಪರ್ಪಸ್ ಒಂದೇ ಆಗಿದ್ರಿಂದ ಯೂದ ಇಸ್ಕರ ಜೊತೆ ಕೆಲಸ ಮಾಡೋದಕ್ಕೂ ಯೇಸು ಸ್ವಾಮಿ ಇಂಜರಿ ಇಲ್ಲ. ದೇವರಿಗೆ ಇಟ್ಸ್ ಆಲ್ ಅಬೌಟ್ ಪರ್ಪಸ್, ಉದ್ದೇಶ. ಸೊ ಯೇಸು ಸ್ವಾಮಿ ಮನ್ಸಲ್ಲಿ ಇದ್ದಿದ್ದೇನು? ಶಿಲುಬೆಗೆ ಹೋಗ್ಬೇಕಂತ. ಇವನ್ ಮನ್ಸಲ್ಲಿ ಇದ್ದಿದ್ದೇನು? ಈಡ್ಕೊಟ್ಟು ಶಿಲುಬೆಗೆ ಹಾಕ್ಬೇಕು ಅಂತ. ಇವನ್ಗೆ ಈಡ್ಕೊಡ್ಬೇಕಂತ ಯೇಸು ಸ್ವಾಮಿ ಮನ್ಸಲ್ಲಿ ಇದ್ದಿದ್ದು ಅದೇನೆ, ನಾನು ಅಲ್ಲಿಗೆ ಹೋಗ್ಬೇಕು. ಇವನ್ ಮನ್ಸಲ್ಲಿ ಇದ್ದಿದ್ದು ಅಲ್ಲಿಗೆ ಕಳಿಸ್ಬೇಕಂತ. ಇಲ್ಲ ಹಿಂಗಿರ್ಬೇಕಾದ್ರೆ ಸಂತೋಷ ಪಡ್ಬೇಕಾ ದುಃಖ ಪಡ್ಬೇಕಾ? ನಾವು ಅನ್ಕೊಂಡಿದ್ದು ನಡೀತಾ ಇದ್ದ ನಾವು ಸಂತೋಷ ಪಡ್ಬೇಕಾ ಯೇಸು ಸ್ವಾಮಿ? ಇಲ್ಲ ಇವ್ನು ಇಟ್ಕೊಟ್ಬಿಟ್ಟ ಅಂತ ದುಃಖ ಪಡ್ಬೇಕಾ? ಹೇಳ್ರಿ. ಈ ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ದೇವರ ಒಂದು ಚಿತ್ತದ ಮೇರೆಗೆ ಎಲ್ಲನೂ ನಡೆಯುತ್ತೆ, ನೆರವೇರುತ್ತೆ. ಕೆಲವೊಂದು ಬುದ್ಧಿಯನ್ನ ಕಲಿಬೇಕಾದ್ರೆ ಕೆಲವೊಬ್ರು ಕಲಿಸ್ತಾರೆ, ಅವಮಾನ ಪಡಿಸಿ ಕಲಿಸ್ತಾರೆ. ಕೆಲವೊಬ್ರು ಮನಸ್ಸು ನೋವಿಸಿ ಕಲಿಸ್ತಾರೆ, ಕೆಲವು ಪ್ರೀತಿ ಮಾಡಿ ಕಲಿಸ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನ್ ಇಂಪಾರ್ಟೆಂಟ್ ಅಂದ್ರೆ, ಅವಮಾನ ಆಗಿದ್ದಲ್ಲ ಇಂಪಾರ್ಟೆಂಟು, ನೋವು ಪಟ್ಟಿದ್ದಲ್ಲ ಇಂಪಾರ್ಟೆಂಟು. ಆದ್ರಿಂದ ನಮ್ಗೆ ಉದ್ದೇಶ ನೆರವೇರಿದೆಯಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಅಂದ್ರೆ ಸೆಂಟ್ರಲ್ ನಡೆಯೋದೆಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶ ನೆರವೇರಿದೆಯಾ ಇಲ್ವಾ ಅನ್ನೋದನ್ನ ಮರ್ತು ಬಿಡ್ತೀವಿ ನಾವು. ಸೊ ನಮ್ಗೇನಾದ್ರೂ ಆಗ್ಲಿ, ಒಟ್ಟಲ್ಲಿ ನಮ್ಗೇನ್ ನಡಿಬೇಕು? ಅನ್ಕೊಂಡಿದ್ದ ಆಲೋಚನೆ ನೆರವೇರ್ಬೇಕು. ಸೊ ಇವತ್ತು ನಮ್ಗೆಲ್ಲರಿಗೂ ಏನಿರ್ಬೇಕು ಮನ್ಸು ಹೇಳ್ರಿ? ಏನಾದ್ರೂ ಆಗ್ಲಿ ನಮ್ಮ ಆಲೋಚನೆ ನೆರವೇರ್ಬೇಕು. ಎಲ್ಲ ವೈವಿಡರಿಕೆ ಮಾಡಿ, ಏನಾದ್ರೂ ಆಗ್ಲಿ ನಮ್ಮ ಆಲೋಚನೆ ನೆರವೇರ್ಬೇಕು. ಆಲೋಚನೆ ನೆರವೇರ್ಬೇಕಂದ್ರೆ ನಾವೆಲ್ಲ ಒಂದಾಗಿರ್ಬೇಕು. ನಾವೆಲ್ಲ ಲ್ಯಾಂಗ್ವೇಜ್, ನಮ್ಮ ಮಾತಾಡೋ ಭಾಷೆ ಏನಾಗಿರ್ಬೇಕು? ಒಬ್ರು ಬಂದು ಆಗುತ್ತೆ ಅಂತಾರೆ, ಇನ್ನೊಬ್ರು ಬಂದು ಆಗಲ್ಲ ಅನ್ಬಾರ್ದು. ನಿಮ್ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜು ಸೆಟ್ ಆಗಲ್ಲ. ಅವ್ರ ಲ್ಯಾಂಗ್ವೇಜ್ ಆಗುತ್ತೆ ಅಂದ್ರೆ ನಮ್ ಲ್ಯಾಂಗ್ವೇಜ್ ಏನಾಗಿರ್ಬೇಕು? ಆಗುತ್ತೆ ಅಂತಾನೆ ಇರ್ಬೇಕು. ಪಕ್ಕದಲ್ಲಿ ಮುಖ ನೋಡಿ, ನಮ್ದು ನಿಮ್ದು ಎಲ್ಲ ಒಂದೇ ಲ್ಯಾಂಗ್ವೇಜ್ ಇರ್ಬೇಕು ಅಂತ. ಆಗತ್ತೆ ಅಂದ್ರೆ ಆಗತ್ತೆ. ಎಲ್ಲಿ 2-3 ಜನ ಸೇರಿ ನನ್ನ ಹೆಸರಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನಿದ್ದೀನಿ. ಎಲ್ಲಿ 2-3 ಜನ ನಂಬಿಕೊಂಡು ಏನೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅದನ್ನೆಲ್ಲ ದೇವ್ರು ಏನ್ ಮಾಡ್ತಾರಂತೆ? ನೆರವೇರಿಸ್ತಾರೆ. ಸೊ ನಮ್ ಲ್ಯಾಂಗ್ವೇಜ್ ಎಲ್ಲ ಏನಾಗಿರ್ಬೇಕು? ಸೊ 2-3 ಜನ ಏನಕ್ಕೋಸ್ಕರ ಸೇರ್ತಾರೆ? ಅವ್ರು ಸೇರ್ಬೇಕಾದ್ರೆ ಒಂದು ಉದ್ದೇಶ ಇರ್ಬೇಕು. ಆ ಉದ್ದೇಶ ಅವ್ರ ಆಲೋಚನೆಯಲ್ಲಿ ಇರ್ಬೇಕು. ಅವ್ರ ಉದ್ದೇಶ ಆಲೋಚನೆ ಇರ್ಬೇಕು. ಸೊ ಇವತ್ತು ನೀವು ಒಂದಾಗಿದ್ರೆ ಖಂಡಿತವಾಗಿ ದೇವರು ನಿಮ್ಮ ಆಲೋಚನೆಗಳನ್ನ ನೆರವೇರಿಸ್ತಾರೆ. ಎಷ್ಟು ನಂಬ್ತಾ ಇದ್ದೀರಾ?
ನೀವು ಕುಟುಂಬ ಒಂದಾಗಿದ್ರೆ ಖಂಡಿತವಾಗಿ ಕುಟುಂಬದಲ್ಲಿರುವಂತ, ಕುಟುಂಬವಾಗಿ ಮಾಡುವಂತ ಎಲ್ಲ ಆಲೋಚನೆಗಳನ್ನ ದೇವರು ನೆರವೇರಿಸ್ತಾರೆ. ನೀವು ಕುಟುಂಬವಾಗಿ ಏನೆಲ್ಲ ಮಾಡ್ಬೇಕು ಅನ್ಕೊಂತ ಇದ್ದೀರೋ, ಫ್ಯಾಮಿಲಿಯಾಗಿ ಏನೆಲ್ಲ ಮಾಡ್ಬೇಕು, ಹೆಂಗೆ ಜೀವನದಲ್ಲಿ ಮೇಲೆ ಬರಬೇಕು, ಹೆಂಗೆ ಉದ್ಧಾರ ಆಗ್ಬೇಕು, ಹೆಂಗೆ ಚೆನ್ನಾಗಿ ಆಗ್ಬೇಕಂತ ಹಿಂಗೆಲ್ಲ ಫ್ಯಾಮಿಲಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರೋ, ನೀವು ಒಂದಾಗಿದ್ದು ಒಂದೇ ಭಾಷೆಯಲ್ಲಿ ಮಾತಾಡಿದ್ರೆ ಖಂಡಿತವಾಗಿ ದೇವರು ಅದನ್ನ ನೆರವೇರಿಸ್ತಾರೆ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದು ಇರಲ್ಲ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ನಮ್ಮಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತ. ನಿಜವಾಗಿ ನಂಬ್ತಾ ಇದ್ದೀರಾ? ನಮ್ಮಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ಏನಕ್ಕೆ? ನಾವು ಒಂದಾಗಿದ್ದೀವಿ, ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ. ಆದದರಿಂದ ನಮ್ಮಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ಇನ್ನೊಂದ್ ಕಡೆ ಸ್ವಾಮಿ ಹೇಳ್ತಾರೆ, ಎರಡು ಮನಸ್ಸು ಇದ್ರೆ ದೇವ್ರಿಗೆ ಇಷ್ಟ ಇಲ್ಲ. ಎರಡು ದೋಣಿ ಪ್ರಯಾಣ ಮಾಡಬಾರ್ದು, ಎರಡು ಯಜಮಾನ್ರಿಗೆ ಕೆಲಸ ಮಾಡಬಾರ್ದು. ಸೊ ಎರಡು ಮನಸ್ಸು, ಎರಡು ದೋಣಿ, ಎರಡು ಯಜಮಾನ್ರು ಯಾರು? ಯಜಮಾನ್ರಲ್ಲ ಇಂಪಾರ್ಟೆಂಟು, ಎರಡು ದೋಣಿ ಎಲ್ಲ ಇಂಪಾರ್ಟೆಂಟು. ಎರಡು ದೋಣಿಯಲ್ಲಿ ಹೋಗ್ಬೇಕಂತ ಬಂತು ನೋಡಿ ಆಲೋಚನೆ, ಅದು ಇಂಪಾರ್ಟೆಂಟ್. ಎರಡು ಯಜಮಾನ್ರಿಗೆ ಕೆಲಸ ಮಾಡ್ಬೇಕಂತ ಬಂತು ನೋಡ್ರಿ ಆಲೋಚನೆ, ಅದು ಇಂಪಾರ್ಟೆಂಟ್. ನಾವೇನಾದ್ರೆ ಎರಡು ಯಜಮಾನ್ರು ನೋಡ್ತೀವಿ, ಎರಡು ದೋಣಿಗಳು ನೋಡ್ತೀವಿ, ಆಲೋಚನೆ ಬಿಟ್ಬಿಡ್ತೀವಿ. ಆಲೋಚನೆ ಕರೆಕ್ಟ್ ಆಗಿದ್ರೆ ಒಂದೇ ದೋಣಿಯಲ್ಲಿ ನೆಟ್ಟಿಗೆ ಹೋಗಿ ಸೇರ್ಕೊಂತೀರ, ಉದ್ದೇಶ ನೆರವೇರಿಸ್ಕೊತೀರ ಜೀವನದಲ್ಲಿ. ಆಲೋಚನೆ ನೆಟ್ಟಿಗಿದ್ರೆ ಒಂದೇ ಕಡೆ ಕೆಲಸ ಮಾಡ್ತೀರಾ, ಅದರಲ್ಲೇ ಜೀವನದಲ್ಲಿ ಮೇಲೆ ಬರಕ್ ನೋಡ್ತೀರಾ, ಉದ್ಧಾರ ಆಗಿ ನೋಡ್ತೀರಾ. ಇವತ್ತು ಎರಡು ಮನಸ್ಸು ನಮ್ಗೆ ಇರಬಾರ್ದು. ಈ ಕಡೆ ಕಾಲು, ಆ ಕಡೆ ಕಾಲು. ಒಂದ್ ಕಡೆ ಕಾಲಿಡ್ರಿ, ಒಂದು ಮುಳುಗ್ರಿ ಇಲ್ಲ ತೇಲ್ರಿ. ಏನಮ್ಮ? ನೀವು ಎರಡು ದೋಣಿಯಲ್ಲೂ ಪ್ರಯಾಣ ಮಾಡ್ಬೇಕು ಅನ್ಕೊಂಡಾಗ ದೋಣಿ ಹತ್ತಕ್ಕೆ ಹೋಗ್ಬೇಡ್ರಿ, ಸೇಫ್ ಆಗಿ ದಡದ ಮೇಲೆ ಇರ್ರಿ. ಅದಕ್ಕೆ ಎರಡು ಮನ್ಸಿರೋರ್ನ ಯಾರನ್ನ ನಾನು ಯಾವ ಕೆಲ್ಸಕ್ಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಳಲ್ಲ. ಯಾಕಂದ್ರೆ ಅವರು ಮುಳುಗೋಗ್ತಾರೆ, ನನ್ನ ಮುಳುಗಿಸ್ಬಿಡ್ತಾರೆ. ಅವ್ರು ಸೆಂಟ್ರಲ್ ಅವ್ರ ಜೊತೆ ಸೇರ್ಕೊಂಡು ಸಹವಾಸ ಮಾಡ್ಬಿಟ್ರೆ ಸೆಂಟ್ರಲ್ ನಿಲ್ಲಿಸ್ಬಿಡ್ತಾರೆ, ಅವರು ಮುಳುಗ್ತಾ ಇರ್ತಾರೆ. ಈ ಕಡೆ ನಾವು ಮುಳುಗ್ಬೇಕಾದ್ರೆ ಬದುಕಬೇಕಾ ಸಾಯ್ಬೇಕಾ ಒಂದು ಅರ್ಥ ಆಗಲ್ಲ. ಅವನಾರು ಕರ್ಕೊಂಡು ಹೋದಲ್ಲ ಕಾಪಾಡ್ತವನೆ ಅಂದ್ರೆ ಅವನ್ನೇ ಅವ್ನು ಕಾಪಾಡ್ಕೊಳಕ್ ಬರ್ತಾ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಈ ತರ ಮುಳುಗ್ಸೋರು ಆಗ್ಬಿಡ್ರಿ ನನ್ನ ಅಂತ ಹೇಳ್ರಿ. ಈ ತರ ನನ್ನ ಮುಳುಗಿಸ್ಬೇಡ್ರಿ, ಈ ತರ ನನ್ನ ಮುಳುಗಿಸ್ಬೇಡ್ರಿ, ಎರಡು ಆಲೋಚನೆಗಳು ಮಾಡಿ ನನ್ನ ಮುಳುಗಿಸ್ಬೇಡ್ರಿ. ಇನ್ನೊಂದ್ಸರಿ ಮುಖ ನೋಡ್ಕೊಂಡು ಹೇಳಿ, ಎರಡೆರಡು ಆಲೋಚನೆಗಳು ಮಾಡಿ ನನ್ನ ಮುಳುಗಿಸ್ಬೇಡ್ರಿ ಅಂತ. ಸೊ ಎರಡೆರಡು ಆಲೋಚನೆಗಳನ್ನ ಮಾಡೋರ್ನ ನಾವು ಜೊತೆ ಸೇರ್ಕೊಂಡ್ರೆ ಖಂಡಿತವಾಗಿ ಮುಳುಗೋಗ್ತೀವಿ. ನಿಮ್ ಮುಳುಗೋದ ಕಾರಣ ಏನು? ಆಲೋಚನೆ. ನಾವು ಮುಳುಗೋದಕ್ಕೆ ಕಾರಣನೇ ನಮ್ಮ ಆಲೋಚನೆ. ಅದಕ್ಕೆ ಹೇಳ್ತಾ ಇರೋದು, ಇವರೆಲ್ಲ ಒಂದೇ, ಇವ್ರಿಗೆಲ್ಲ ಒಂದೇ ಭಾಷೆ. ಯಾವಾಗ ನಮ್ಮ ಆಲೋಚನೆಗಳು ಒಂದಾಗ್ತವೋ, ನಮ್ಮ ಭಾಷೆಗಳು ಒಂದಾಗ್ತವೋ, ಖಂಡಿತವಾಗಿ ನಾವು ಮುಳುಗಲ್ಲ. ನಾವು ಅನ್ಕೊಂಡಿದ್ದು ನಾವು ನೆರವೇರಿಸ್ತೀವಿ. ಹಲ್ಲೆಲೂಯಾ. ನಮಗೆ ಅಸಾಧ್ಯವಾದದ್ದು ಯಾವುದು ಇರಲ್ಲ. ಅದಕ್ಕೆಲ್ಲ ಮೇನ್ ಇಂಪಾರ್ಟೆಂಟು ನಿಮ್ಮ ಆಲೋಚನೆ. ನನಗೆ ಇರುವೆಗಳ ಹತ್ರ ನೋಡಿ ಬುದ್ಧಿ ಕಲೀರಿ. ಅದೇನ್ ಮಾಡಲ್ಲಂತೆ, ಬಿತ್ತೋದಿಲ್ಲ, ಕುಯ್ಯೋದು. ಸಿಕ್ಕುವಂತ ಕಾಲದಲ್ಲಿ, ಸುಗ್ಗಿಯ ಕಾಲದಲ್ಲಿ, ಸಿಗೋ ಕಾಲದಲ್ಲಿ, ಊಟ ಸಿಕ್ಕೋ ಟೈಮಲ್ಲಿ ಏನ್ ಮಾಡ್ತವೆ? ಬಟ್ ಅದ್ರ ಹಿಂದಗಡೆ ಏನು? ಅದಕ್ಕೆ ರಾಜ ಯಾರು ಇಲ್ಲ, ಲೀಡರ್ ಯಾರು ಇಲ್ಲ. ಬಟ್ ಅವೆಲ್ಲ ಒಂದೇ ಜಾತಿ, ಒಂದೇ ಭಾಷೆ. ಇರುವೆಗಳಿಗೆ ಏನಿದೆ? ಅವೆಲ್ಲ ಇರುವೆಗಳೆಲ್ಲ ಯಾವ ಜಾತಿ? ಒಂದೇ ಜಾತಿ, ಒಂದೇ ಭಾಷೆ.
ಇರುವೆಗಳಿಗೆಲ್ಲ ಒಂದೇ ಜಾತಿ. ಎಷ್ಟೋ ಸರಿ ಇದನ್ನ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿದೀನಿ. ಒಂದ್ ಸಕ್ಕರೆ ಹಾಕಿದಾಗ ಒಂಚೂರು ಒಂದ್ ಇರುವೆ ಬರುತ್ತೆ, ಬಂದು ನೋಡುತ್ತೆ, ತಗೊಂಡು ಹೋಗಲ್ಲ, ವಾಪಸ್ ಹೋಗುತ್ತೆ. ವಾಪಸ್ ಹೋಗಿ ಒಂದ್ ಮೈಲ್ ಇದಿರೋ ಹೋಯ್ತದೆ, ಇಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ. ಅದು ಅಷ್ಟು ದೂರ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗಿ ಇನ್ನೊಂದ್ ಎರಡನ್ನ ಕರ್ಕೊಂಬರ್ತವೆ. ಅವೆರಡು ಬಂದು ಇನ್ಸ್ಪೆಕ್ಷನ್ ಮಾಡ್ತವೆ. ಎರಡು ಇನ್ಸ್ಪೆಕ್ಷನ್ ಮಾಡಿ ಹೋಗಿ ಮತ್ತೆ ವಾಪಸ್ ಹೋಯ್ತವೆ. ವಾಪಸ್ ಹೋಗಿ ಗುಂಪುನೆ ಕರ್ಕೊಂಬರ್ತವೆ. ಇಷ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನಡೀತಾ ಹೋಗೋದು, ಸ್ಟ್ರೈಟ್ ಅವೇ ಹೋಗಲ್ಲ. ಸೊ ಒಬ್ಬರ ಭಾಷೆ ಒಬ್ಬರದು ಒಂದ್ ಇರುವೆ ಭಾಷೆ ಇನ್ನೊಂದು ಇರುವೆಗೆ ಅರ್ಥ ಆಗ್ತಾ ಇರೋದಕ್ಕೋಸ್ಕರವಾಗಿ ಅದಕ್ಕೆ ಊಟ ಸಿಗ್ತೈತೆ. ಏನ್ ಹೇಳ್ರಿ? ಅದು ಊಟ ಸಿಗ್ತಾ ಇರೋದಕ್ಕೆ ಕಾರಣ ಏನ್ ಹೇಳ್ರಿ? ಒಂದ್ ಇರುವೆ ಭಾಷೆ ಇನ್ನೊಂದ್ ಇರುವೆ ಭಾಷೆಗೆ ಅರ್ಥ ಆಗ್ತಾ ಇರೋದಕ್ಕೆ ಏನಾಗ್ತದೆ? ಊಟ ಸಿಗ್ತೈತೆ. ನಮಗ್ ಬೇಕಾಗಿರೋ ಜೀವನದಲ್ಲಿ ಸಿಗ್ಬೇಕಂದ್ರೆ ನಾವು ಮಾತಾಡೋ ಭಾಷೆ ಇನ್ನೊಬ್ರಿಗೆ ಏನಾಗ್ಬೇಕು? ಅರ್ಥ ಆಗ್ಬೇಕು. ಹೆಂಡತಿ ಮಾತಾಡೋ ಭಾಷೆ ಗಂಡಂಗೆ ಅರ್ಥ ಆಗಿಲ್ಲ ಅಂದ್ರೆ, ಗಂಡ ಮಾತಾಡೋ ಭಾಷೆ ಹೆಂಡತಿಗೆ ಅರ್ಥ ಆಗಿಲ್ಲ ಅಂದ್ರೆ ಮನೇಲಿ ಊಟ ಇರಲ್ಲ, ಹೋಟ್ಲಿಂದನೇ ತರಬೇಕಾಯ್ತದೆ. ಸೊ ಎಲ್ಲ ಯೂನಿಟಿ ಇರಲ್ವೋ, ಎಲ್ಲಿ ಆ ಭಾಷೆ ಅರ್ಥ ಆಗಲ್ವೋ ಅಲ್ಲೇನಿರಲ್ಲ ಹೇಳಿ. ಅಲ್ಲಿ ಏನ್ ಅವ್ರಿಗೆ ಬೇಕಾಗಿರೋದು ಏನು ಸಿಕ್ಕಲ್ಲ. ಅವ್ರಿಗೆ ಬೇಕಾಗಿರೋದು ಏನು ಸಿಕ್ಕಲ್ಲ. ಸೊ ಇರುವೆ ಭಾಷೆ ಇರುವೆಗೆ ಅರ್ಥ ಆಗ್ತದೆ, ನಿಮ್ಗಳ ಭಾಷೆ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅದೇ ಭ್ರಮೆಯಲ್ಲಿದೀವಮ್ಮ ನಾವು. ಎಲ್ಲ ಎಲ್ಲಿದ್ದೀರಾ? ಕೇಳ್ರಿ ಪಕ್ಕದಲ್ಲವ್ರು, ನಮ್ ಭಾಷೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ರಿ. ನಮ್ ಭಾಷೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನ್ ಮಾತಾಡೋ ಭಾಷೆ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಇನ್ನೊಂದ್ಸರಿ ಮುಖ ನೋಡ್ಕೊಂಡು ಹೇಳ್ರಿ, ನಾನು ಏನಕ್ಕೆ ಸೈಲೆಂಟ್ ಆಗಿದ್ದೀನಿ ಗೊತ್ತಾಯ್ತಾ ಇವಾಗ ಅಂತ ಹೇಳ್ರಿ. ನಿಮ್ ಭಾಷೆ ನನ್ಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಮಾತಾಡ್ತೀರಾ ಸೈಲೆಂಟ್ ಆಗಿದ್ದೀರಿ ಅಂತ ಹೇಳ್ರಿ. ವಾಸ್ತವ ಅದೇನೆ. ನೀವು ಸಮಾಧಾನ ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಅವನು ಅಂತ ಎಗರ್ತಾ ಇದ್ರೆ ನೀವೇನಂತೀರ ವಾಪಸ್ ಬಂದು? ನಾನ್ ಮಾತಾಡೋದು ಯಾವ್ದು ಅರ್ಥನೇ ಮಾಡ್ಕೊಳಲ್ಲ, ಅವ್ನಿಗೆ ಇಷ್ಟ ಬಂದಾಗ ಮಾತಾಡ್ತಾವನೆ ಅಂತ. ಏನಂದ್ರೆ ನಮ್ ಭಾಷೆ ಅವನಿಗೆ ಅರ್ಥ ಆಗ್ತಾ ಇಲ್ಲ. ನಮ್ ಭಾಷೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇಬ್ರು ಕನ್ನಡದಲ್ಲಿ ತಾನೇ ಮಾತಾಡ್ತಾ ಇದ್ದೀರಾ? ಅಲ್ಲಿ ಕನ್ನಡ ಅಲ್ಲ ಇಂಪಾರ್ಟೆಂಟು, ಯೋಚನೆ, ನಿಮ್ ಆಲೋಚನೆ. ಅಂದ್ರೆ ನೀವು ಏನ್ ಆಲೋಚನೆ ಇದೆಯಲ್ಲ ಅದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಮೇಲೆ ಮೇಲೆ ನೋಡ್ತೀವಿ ನಾವು. ಎಲ್ಲಿ ನೋಡ್ತೀವಿ ನಾವು ಹೇಳ್ರಿ? ಎಲ್ಲ ಮೇಲೆ ಮೇಲೆ ನೋಡ್ತೀವಿ. ಸೊ ಇವತ್ತಿಂದ ಒಂದೊಂದ್ಸರಿ ಪಕ್ಕದಲ್ಲಿ ನೋಡ್ಕೊಂಡು ನಾನು ಸೈಲೆಂಟ್ ಆಗಿರೋ ಕಾರಣ ನೀನೇ ಅಂತ ಹೇಳ್ರಿ. ಇನ್ನೊಂದ್ಸರಿ ಮುಖ ನೋಡ್ಕೊಂಡು ನಾನು ಸೈಲೆಂಟ್ ಆಗಿರೋ ಕಾರಣನೇ ನೀನೇ ಅಂತ. ನಾನು ಮಾತಾಡ್ದಿರಾ ಸೈಲೆಂಟ್ ಆಗಿರೋ ಕಾರಣನೇ ನೀನೇ ಅಂತ ಹೇಳ್ರಿ. ಏನಕ್ಕೆ ಸಿಸ್ಟರ್ ನೀವು ಚರ್ಚಲ್ಲಿ ಮಾತಾಡೋದೇ ಇಲ್ಲ? ಏನಕ್ಕೆ ಅಂದ್ರೆ ನಾನು ಮಾತಾಡೋ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಏನಕ್ಕೆ ಬ್ರದರ್ ನೀವು ಏನು ಮಾತಾಡೋದಿಲ್ಲ ಚರ್ಚಲ್ಲಿ ಅಂದ್ರೆ, ನಾನು ಮಾತಾಡೋ ಭಾಷೆ ಯಾರಿಗೂ ಅರ್ಥ ಆಗಲ್ಲ, ಅದಕ್ಕೆ ಮಾತಾಡಲ್ಲ. ಏನಕ್ಕೆ ಅಂದ್ರೆ ನಮ್ಗೊಂದು ಆಲೋಚನೆ ಇರ್ತವೆ, ಅವ್ರಿಗೊಂದು ಆಲೋಚನೆ ಇರ್ತವೆ. ನಮ್ಮ ಆಲೋಚನೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಆಲೋಚನೆ ನಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಸೈಲೆಂಟ್ ಆಗಿ. ಬಟ್ ಇವತ್ತಿಂದ ನಮ್ಗೆಲ್ಲರಿಗೂ ಏನಾಗಿರ್ಬೇಕು? ಒಂದೇ ಆಲೋಚನೆ. ನಾವೆಲ್ಲ ಒಂದೇ ಆಗಿರ್ಬೇಕು, ನಮ್ಗೆಲ್ಲರಿಗೂ ಒಂದೇ ಆಲೋಚನೆ ಇರ್ಬೇಕು. ನಾವು ಅನ್ಕೊಂಡಿದ್ದು ಎಲ್ಲನೂ ನಮ್ಗೆ ಸಾಧ್ಯವಾಗಿ ಮಾರ್ಪಡ್ಬೇಕು. ಹಲ್ಲೆಲೂಯಾ. ಅದೇ ದೇವರ ಹೇಳಿದ, ನಂಬುವವನಿಗೆ ಏನ್ ನಂಬಬೇಕು? ನಮಗ್ ಬಂದಿರೋ ಆಲೋಚನೆ ನಂಬೇಕು. ನಾವು ನಮ್ಮೆಲ್ಲರಿಗೂ ಒಂದೇ ಆಲೋಚನೆ ಇರ್ಬೇಕು. ಆ ಆಲೋಚನೆ ನಾವೇನ್ ಮಾಡ್ಬೇಕು? ನಂಬೇಕು. ಆ ಆಲೋಚನೆ, ಒಂದೇ ಆಲೋಚನೆ ನಾವು ಒಂದಾಗಿ ನಂಬೇಕಾದ್ರೆ ನಮಗೆಲ್ಲವೂ ಸಾಧ್ಯವಾಗಿ ಮಾರ್ಪಡುತ್ತೆ. ನಂಬುವವನಿಗೆ ಅವ್ರಿಗೆ ಅದೇ ತಾನೇ ಆಗಿದ್ದು. ಅವ್ರಿಗೆಲ್ಲರಿಗೂ ಒಂದೇ ಭಾಷೆ, ಒಂದೇ ಜನಾಂಗ, ಒಂದೇ ಉದ್ದೇಶ. ಇದು ನಮ್ ಕೈಯಲ್ಲಿ ಆಗತ್ತೆ ಅಂತ ಅವ್ರು ಏನ್ ಮಾಡಿದ್ರು? ನಂಬಿದ್ರು. ಇದು ನಮ್ ಕೈಯಲ್ಲಿ ಆಗತ್ತೆ ಅಂತ ನಂಬಿದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು? ಅಷ್ಟು ದೊಡ್ಡದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು.
ಅವ್ರ ನಂಬಿಕೆ ನೋಡಿ ದೇವ್ರಿಗೆ ಏನಾಗೋಯ್ತು, ಆಶ್ಚರ್ಯ ಆಗೋಯ್ತು. ಇವರು ಸ್ಟಾರ್ಟಿಂಗ್ ಅಲ್ಲೇನೆ ಒಂದಾಗಿದ್ದು ಇದನ್ನ ಆಗತ್ತೆ ಅಂತ ನಂಬಿಟ್ಟವ್ರೆ. ಇನ್ಮೇಲೆ ಇವ್ರು ಹಿಂಗೆ ಆಗುತ್ತೆ ಅಂತ ನಂಬಿಟ್ರೆ ಇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ಅಂದ್ರೆ ದೇವ್ರು ಹೇಳ್ತಾ ಇದಾರೆ, ನೀವು ಒಟ್ಟಾಗಿ ಸೇರ್ಕೊಂಡು ನಂಬಿದ್ರೆ ಆಗತ್ತೆ ಅಂತ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದು ದೇವ್ರು ನಮಗೆ ಕೊಟ್ಟಿರುವಂತ ಒಂದು ಕೆಪಾಸಿಟಿ, ನಮ್ಮ ನಂಬಿಕೆಗೆ ಕೊಟ್ಟಿರುವಂತ ಕೆಪಾಸಿಟಿ, ನಮ್ಮ ಹೊಂದಾಣಿಕೆಯಲ್ಲಿ ಒಂದಾಗಿರೋದ್ರಲ್ಲಿ ಇರುವಂತ ಒಂದು ಕೆಪಾಸಿಟಿ. ಅದಕ್ಕೆ ಎಲ್ಲಾದ್ರೂ ಸೈತಾನ ಏನ್ ಮಾಡ್ತಾನೆ, ಆರ್ಗ್ಯುಮೆಂಟ್ಸ್ ತಗೊಂಬರಕ್ ಟ್ರೈ ಮಾಡ್ತಾನೆ. ಕುಟುಂಬಗಳಲ್ಲಿ ಆರ್ಗ್ಯುಮೆಂಟ್ಸ್, ಕೆಲಸಗಳಲ್ಲಿ ಆರ್ಗ್ಯುಮೆಂಟ್ಸ್. ಏನಕ್ಕೆ ಆರ್ಗ್ಯುಮೆಂಟ್ಸ್ ಬರ್ತವೆ ಹೇಳ್ರಿ? ಆಲೋಚನೆಗಳನ್ನ ಬದಲಾಯಿಸಕ್ಕೆ. ಯೂನಿಟಿ ಎಲ್ಲ ಸೆಕೆಂಡ್ರಿ, ಆಲೋಚನೆಗಳನ್ನ ಚೇಂಜ್ ಮಾಡಕ್ಕೆ. ಆರ್ಗ್ಯುಮೆಂಟ್ ಅಲ್ಲಿ ಏನಾಗ್ತವೆ ಹೇಳ್ರಿ? ಥಿಂಕಿಂಗ್ ಚೇಂಜ್ ಆಗುತ್ತೆ. ಇವಾಗ 1 ನಿಮಿಷಕ್ಕೆ ಮುಂಚೆ ಒಂದು ಆರ್ಗ್ಯುಮೆಂಟ್ ಇರುತ್ತೆ ಒಂದು ಟಾಪಿಕ್ ಮೇಲೆ, ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆಲೋಚನೆ ಏನಾಯ್ತು ಅಲ್ಲಿಗೆ ಚೇಂಜ್ ಆಗ್ಬಿಡುತ್ತೆ, ಎಲ್ಲೋ ಹೋಗ್ಬಿಡುತ್ತೆ. ಲಾಸ್ಟ್ಗೆ ಜಗಳಾಡಿ ಏನು ಬೇಡ ಬಿಡು ಅಂದ್ಬಿಟ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ತಗೊಂಬರ್ಬೇಕಂತ ಇಟ್ಕೊಂಡಿರ್ತೀರ ಮನೇಲಿ. ಗಂಡ ಹೆಂಡತಿ ಬಂದು ನನಗೆ ವರ್ಪೂಲ್ ಬೇಕು, ಇಲ್ಲ ಗಂಡ ಬಂದು ನನ್ಗೆ ಗೋಡ್ರೇಜ್ ಬೇಕು ಅಂತ ಅನ್ಕೊಳ್ಳಿ. ಆರ್ಗ್ಯುಮೆಂಟ್ ಫೈಟಿಂಗ್ ಮಾಡ್ಕೊಂಡು ಲಾಸ್ಟ್ಗೆ ವಾಷಿಂಗ್ ಮಿಷಿನ್ ಬೇಡ, ಏನು ಬೇಡ ಹೋಗತ್ಲಾಗ ಅಂತ. ಸೊ ಮೇನ್ ಇಂಪಾರ್ಟೆಂಟ್ ವಾಷಿಂಗ್ ಮಿಷಿನ್. ಗಾಡ್ರೇಜ್ ಆದ್ರೇನು, ವರ್ಪೂಲ್ ಆದ್ರೇನು, ಹೋಗಿದ್ರೆ ಸಾಕಲ್ವಾ ಅದು. ಸೊ ಆಲೋಚನೆ ಏನು? ಗಾಡ್ರೇಜ್ ಅಲ್ಲ, ಆಲೋಚನೆ ಏನು? ವರ್ಪೂಲ್ ಅಲ್ಲ, ಆಲೋಚನೆ ಅನ್ನೋದು ವಾಷಿಂಗ್ ಮಿಷಿನ್. ಇಲ್ಲ ಆರ್ಗ್ಯುಮೆಂಟ್ ಆಲೋಚನೆ ಯಾವ್ದಿಂದ ಬದಲಾಗ್ತಾ ಇದೆ? ಕಂಪನಿ ಮೇಲೆ. ಸೊ ನಮ್ಮ ಆಲೋಚನೆಗಳು ಹೆಂಗ್ ಬದಲಾಗ್ತವೆ ಫ್ಯಾಮಿಲಿಗಳಲ್ಲಿ ಹೇಳ್ರಿ? ಹಿಂಗೆ ಹೋಟ್ಲಿಗೆ ಹೋಗೋಣ ಊಟಕ್ಕೆ ಅಂತಾರೆ, ಇವ್ರು ಅಲ್ಲಿಗೆ ಹೇಳ್ತಾರೆ, ಇವ್ರಿಗೆ ಇಲ್ಲಿಗೆ ಹೇಳ್ತಾರೆ. ಅದೇ ಒಂದು ಆರ್ಗ್ಯುಮೆಂಟ್ ಆಯ್ತದೆ. ಕೊನೆಗೆ ಹೋಟ್ಲು ಬೇಡ, ಏನು ಬೇಡ. ಮೇನ್ ಇಂಪಾರ್ಟೆಂಟ್ ಏನ್ ಇವಾಗ ಆಲೋಚನೆ? ಹೋಟ್ಲಿಗೆ ಹೋಗ್ಬೇಕಷ್ಟೇ. ನಿಮ್ ಪ್ರಾಬ್ಲಮ್ಗಳು ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ನಾವು ಒಂದಾಗಿರಕ್ ಆಗ್ತಾ ಇಲ್ಲ ಅಂದ್ರೆ ಇದೇ ಪ್ರಾಬ್ಲಮ್. ನಿಮ್ಮ ಆಲೋಚನೆಗಳು ಬದಲಾಗ್ತದೆ. ಆರ್ಗ್ಯುಮೆಂಟ್ ಅಲ್ಲಿ ಉಳ್ಗೋಗಿ, ಆರ್ಗ್ಯುಮೆಂಟ್ ಅಲ್ಲಿ ಸೇರ್ಕೊಂಡು, ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡು ನೀವೇನ್ ಮಾಡ್ತಾ ಇಲ್ಲ, ನಿಮ್ಮ ಉದ್ದೇಶಗಳನ್ನ ನೆರವೇರಿಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನಮ್ಗೆ ಯಾರಿಗೂ ಏನಿರ್ಬಾರ್ದು, ಸಭೆಯಾಗಿ ಆರ್ಗ್ಯುಮೆಂಟೇ ಇರಬಾರ್ದು. ಒಂದೇ ಆಲೋಚನೆ ಇರ್ಬೇಕಾದ್ರೆ ಹೆಂಗ್ಲಿಂದ ಆರ್ಗ್ಯುಮೆಂಟ್ ಬರ್ತವೆ? ಬೇರೆ ಬೇರೆ ಆಲೋಚನೆ ಆದ್ರೇನೆ ಆರ್ಗ್ಯುಮೆಂಟ್ ಬರ್ತವೆ. ಪಕ್ಕದಲ್ಲಿ ಮುಖಂಡಗಳು ಇವತ್ತಿಂದ ನಿಮ್ದು ನಂದು ಒಂದೇ ಆಲೋಚನೆ ಅಂತ ಸೆಂಟ್ರಲ್ ಬಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾ ನೋಡಿ, ಅವರೇ ಕಳ್ರು. ಸೆಂಟ್ರಲ್ ಬಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾ ನೋಡ್ರಿ, ಆಲ್ರೆಡಿ ಡಿಸೈಡ್ ಮಾಡಿರ್ತೀವಿ ವರ್ಪೂಲ್ ತಗೊಬೇಕು ಅಂತ. ಒಂದೇ ಮನಸ್ಸಿಂದ ಸಮಾಧಾನವಾಗಿ ಇವಾಗ ನಾನು ವರ್ಪೂಲ್ ತಗೊಳಕ್ ಹೋಗ್ತಾ ಇದ್ದೀನಿ ಅಂತ ಡಿಸೈಡ್ ಆಗ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಸೆಂಟ್ರಲ್ ಒಬ್ಬ ಬಂದ್ಬಿಟ್ಟು ವಿಡಿಯೋ ಕಾನ್ ತಗೋ ಅಂತಾನೆ, ಮುಗಿದೈತ್ ಕತೆ. ಅದಕ್ಕೆ ಹೇಳ್ತಾ ಇರೋದು, ಈ ವಿಡಿಯೋ ಕಾನ್ ಅನ್ನ ಹತ್ರ ಸೇರಿಸಬಾರ್ದು. ನೋಡ್ರಿ ಸ್ವಾಮಿ, ಅದಕ್ಕೆ ಬುದ್ಧಿವಂತರಾಗಿ ಎಲ್ಲಿ 2 3 ಅಂದ್ಬಿಟ್ರು, 3ನೇ ಅವ್ನು ವಿಡಿಯೋ ಕಾಲ್ ಅವ್ನು ಇರ್ತಾನೆ. ಇಬ್ಬರು ಸೇರ್ಕೊಂಡು ವರ್ಪೂಲ್ ಇರ್ತಾರೆ, ಒಬ್ಬ ವಿಡಿಯೋ ಕಾಲ್ ಅವ್ನು ಇರ್ತಾನೆ ಅಂತ ಗೊತ್ತು. ಅದಕ್ಕೆ ಇಬ್ಬರು ಸೇರ್ಕೊಂಡು ಏನು ಒಂದಾಗ್ಬಿಡ್ತೀರಲ್ಲ ಸಾಕು. 3ನೇ ಅವ್ನ ನಂಬೇಡ್ರಿ. 3ನೇ ಅವನು ಬಂದ್ರೆ ಬೋನಸ್ಸು, ಅವನಿಲ್ಲ ಅಂದ್ರೆ ನಡೀತದೆ.
ಸೊ ಯೇಸ್ವಾಮಿನು ತುಂಬಾ ವಯಸ್ಸು, ಅದಕ್ಕೆ ಹೇಳ್ಬಿಡ್ರಿ 2 3 ಸಾಕು. 3ನೇ ಅವನು ಪ್ರಾಬ್ಲಮ್ ಮಾಡಿದ್ರೆ ನೀವಿಬ್ರು ಸೇರ್ಕೊಂಡು ಮಾಡ್ಬಿಡ್ರಿ. ಏನ್ ಹೇಳ್ರಿ? 3ನೇ ಅವನು ಏನಾದ್ರೂ ಬಂದು ವಿಡಿಯೋ ಕಾಲ್ ಅಂತ ಹೇಳಿ ಬೇರೆ ಆಲೋಚನೆ ಕೊಟ್ರೆ ನೀವಿಬ್ರು ಸೇರ್ಕೊಂಡು ನೀವ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಡ್ರಿ, ಮಾಡ್ಬಿಡ್ರಿ. ಅವ್ನು ಅನ್ಬಿಟ್ಟ ಅಂತ ಹೇಳಿ ನೀವ್ ಚೇಂಜ್ ಮಾಡ್ಕೊಂಬೇಡ್ರಿ. ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದೇ ನಡೀತಾರ. ನಾವೇನೋ ಒಂದ್ ಮಾಡೋಣ ಅಂತ ಹೋಯ್ತಾ ಇರ್ತೀವಿ ಅನ್ಕಳಿ, ಒಬ್ರು ಬಂದು ಏನ್ ಮಾಡ್ತಾರೆ, ಬೇರೆ ಏನೋ ಮಾಡೋಣ ಅಂತಾರೆ. ಈ ಕಡೆ ಅವ್ರನ್ನ ಬೇಜಾರು ಮಾಡೋಕ್ಕಾಗಲ್ಲ, ಈ ಕಡೆ ನಾವ್ ಅನ್ಕೊಂಡಿದ್ದು ನಾವ್ ಮಾಡಕ್ಕಾಗಲ್ಲ. ಸೆಂಟ್ರಲ್ ನಿಂತ್ಕೊಂಡು ಅವಸ್ಥೆ ಪಡ್ತಾ ಇರ್ತೀವಿ. ಪಕ್ಕದಲ್ಲಿ ಮುಖ ನೋಡಿ, ಏನಂತ ಹೇಳ್ತೀರಾ? 3ನೇ ಒಂದು ವಿಡಿಯೋ ಕಾನ್ ಇಲ್ಲ ಅಂದ್ರೂ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ರಿ. 3ನೇ ಅವನು ಇಲ್ಲ ಅಂದ್ರೂ ನಾವೇನ್ ಮಾಡ್ತೀವಿ? ಕೆಲಸ ಮಾಡ್ತೀವಿ. 3ನೇ ಒಂದು ಕೆಲಸನೇ ಅದೇ. ಚೆನ್ನಾಗಿದ್ರೆ ಸಂತೋಷ, ಚೆನ್ನಾಗಿಲ್ಲ ಅಂದ್ರೆ ದುಃಖ ಇಲ್ಲ. ಚೆನ್ನಾಗಿಲ್ಲ ಅಂದ್ರು ನಾವು ಅನ್ಕೊಂಡಿದ್ದನ್ನ ನಾವೇನ್ ಮಾಡ್ಬೇಕು? ಮಾಡ್ಬೇಕು. ಹಲ್ಲೆಲೂಯಾ. ನೀವು ಒಂದಾಗಿದ್ರೆ ಖಂಡಿತವಾಗಿ ನಿಮಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಇವತ್ತು ಈ ದಿವಸದಲ್ಲಿ ನಾವು ಕಲಿಬೇಕಾಗಿರೋದಿಲ್ಲ ಒಂದೇ, ನೀವು ಒಂದಾಗಿರ್ಬೇಕು. ನೀವೇನಾಗಿರ್ಬೇಕು? ಒಂದಾಗಿರ್ಬೇಕು. ಸೊ ಇರುವೆಗಳ ಹತ್ರ ಬುದ್ಧಿ ಕಲಿಬೇಕು ನಾವು. ಅವುಗಳು ಏನಾಗ್ತವೆ? ಒಂದಾಗಿದೆ. ಯಾವ ವಿಷಯದಲ್ಲಿ ಒಂದಾಗಿದ್ದಾವೆ? ಊಟ ವಿಷಯದಲ್ಲಿ. ಊಟ ಆಲೋಚನೆಯಲ್ಲಿ, ಊಟದ ಬಗ್ಗೆ ಇರುವಂತ ಆಲೋಚನೆಯಲ್ಲಿ ಏನಾಗಿದ್ದಾವೆ? ಅವು ಒಂದಾಗಿದ್ದಾವೆ. ಸೊ ಊಟದ ವಿಷಯದಲ್ಲಿ ಒಂದು ಆಲೋಚನೆಯಲ್ಲಿ ಇರುವೆಗಳೇ ಒಂದಾಗಿರ್ಬೇಕಾದ್ರೆ ಒಂದು ಆಲೋಚನೆ ನಾವು ಒಂದಾಗಿರಕ್ಕಾಗಲ್ವಾ? ಒಂದು ಆಲೋಚನೆ ನಿಮ್ ಕುಟುಂಬವಾಗಿ ನೀವು ಒಂದಾಗಿರಕ್ಕಾಗಲ್ವಾ? ಹೇಳ್ರಿ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಒಂದೇ ಆಲೋಚನೆಯಲ್ಲಿ ಎಲ್ಲರೂ ಏನಾಗಿರ್ಬೋದು? ಕುಟುಂಬವಾಗಿ, ಸಭೆಯಾಗಿ ಒಂದೇ ಆಗಿರುವ, ಕುಟುಂಬವಾಗಿ, ಸಭೆಯಾಗಿ ಒಂದೇ ಆಗಿರು. ನಾವು ಒಂದೇ ಆಗಿರ್ಬೇಕಾದ್ರೆ ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ದೇವರು ನಮ್ಮ ಸಂಗಡ ಇದ್ದಾರೆ, ಆದ್ರೆ ನಮ್ಮ ಆಲೋಚನೆಗಳು ಒಂದೇ ಆಗಿರ್ಬೇಕು. ನಾವು ಆಲೋಚನೆಗಳೇನಾಗಿರ್ಬೇಕು? ಇನ್ನೊಂದ್ ಕಡೆ ದೇವರ ವಾಕ್ಯ ಹೇಳುತ್ತೆ, ನೀವು ಪ್ರಾರ್ಥನೆ ಮಾಡುವುದು ಕೇಳುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ. ಸೊ ನಾವು ಕೇಳೋದು ಫಸ್ಟ್ ನಮ್ ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮ್ಮ ಯೋಚನೆಯಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ಯೋಚನೆ ನಿಮ್ಮ ಪ್ರಾರ್ಥನೆ. ಏನ್ ಹೇಳ್ರಿ? ನಮ್ಮ ಯೋಚನೆನೇ ನಮ್ಮ ಪ್ರಾರ್ಥನೆ, ನಮ್ಮ ಯೋಚನೆನೇ ನಮ್ಮ ಪ್ರಾರ್ಥನೆ. ಇವತ್ತು ದೇವ್ರು ನೀವು ಮಾತಾಡೋದು ಕೇಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇವ್ರು ನೀವು ಯೋಚನೆ ಮಾಡೋದನ್ನ ತಿಳ್ಕೊಬೇಕಂತ ಆಸೆ ಬರ್ತಾರೆ. ಸೊ ಇವತ್ತು ನಾವು 2-3 ಜನ ಸೇರ್ಕೊಂಡು, ಇಲ್ಲ ಒಟ್ಟಾಗಿ ಸೇರ್ಕೊಂಡು ನಮ್ಮ ಆಲೋಚನೆಗಳು ಒಂದಾಗಿದ್ರೆ ಖಂಡಿತವಾಗಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ದೇವ್ರು ನಾವು ಪ್ರಾರ್ಥನೆ ಮಾಡಿದ್ದನ್ನ, ಯೋಚನೆ ಮಾಡಿದ್ದನ್ನ ಅತ್ಯಧಿಕವಾಗಿ ದೇವ್ರು ನಮಗೆ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಈಗ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಒಟ್ಟಾಗಿ ಸೇರ್ಕೊಂಡು ಪ್ರಾರ್ಥನೆ ಮಾಡೋದೇನು ಕೇಳ್ರಿ? ಇವ್ರಿಗೆ ಚೆನ್ನಾಗಾಗ್ಬೇಕಂತ ಎಲ್ಲಾರ್ಗು ಒಂದೇ ಆಲೋಚನೆ ಬಂದ್ ಅನ್ಕೊಳ್ರಿ, ಅವ್ರು ಚೆನ್ನಾಗಾಗ್ಬಿಡ್ತಾರೆ. ಯಾರಾದ್ರೂ ಕಣ್ಣೀರಲ್ಲಿ ಬಂದಾಗ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋದೇನಕ್ಕೆ ಅಂದ್ರೆ ಇವ್ರ ಕಣ್ಣೀರು ಒರೆಸ್ಬೇಕಂತ ಎಲ್ಲಾರು ಒಂದೇ ಯೋಚನೆ ಇದ್ದಾಗ ಅವ್ರ ಕಣ್ಣೀರು ಏನ್ ಮಾಡ್ತಾರೆ? ದೇವ್ರು ಒರೆಸ್ತಾರೆ. ಸೊ ಒಬ್ಬೊಬ್ಬರ ವಿಷಯದಲ್ಲೂ ನಾವೆಲ್ಲ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಹಲ್ಲೆಲೂಯಾ. ಒಬ್ಬೊಬ್ಬರ ವಿಷಯದಲ್ಲಿ ನಾವೇನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಒಬ್ಬೊಬ್ಬರ ವಿಷಯದಲ್ಲೂ ನಾವೆಲ್ಲ ಒಂದೇ ಆಗಿರ್ಬೇಕು. ನಾವೆಲ್ಲ ಒಂದೇ ಜನಾಂಗ, ನಾವೆಲ್ಲ ಒಂದೇ ಜನಾಂಗ, ನಾವೆಲ್ಲ ಒಂದೇ ಜನಾಂಗ, ನಾವೆಲ್ಲ ಏನೋ ಹೋಗೋಣ ಮುಂದೆ. ಇನ್ನೊಂದ್ ಕಡೆ ಬೈಬಲ್ ಓದ್ಬೇಕಾದ್ರೆ ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನ ಮಕ್ಕಳು. 12 ಜನ ಮಕ್ಕಳಲ್ಲಿ ಒಬ್ಬ ಮಗ ಯಾರು? ಯೋಸೆಫ ಅಲ್ವಾ?
ಯೋಸೇಫನ್ನ ಅವ್ರ ತಂದೆ ಜಾಸ್ತಿ ಪ್ರೀತಿ ಮಾಡಿದಕ್ಕೋಸ್ಕರವಾಗಿ ಮಿಕ್ಕಿದವ್ರಿಗೆಲ್ಲ ಒಂದೇ ಯೋಚನೆ ಬಂದ್ಬಿಡ್ತು. ಅವ್ರಿಗೆ ಏನ್ ಯೋಚನೆ ಬಂದ್ಬಿಡ್ತು? ಒಂದೇ ಒಂದು ಯೋಚನೆ ಬಂದ್ಬಿಡ್ತು. ಯಾರಿಗೆ? ಮಿಕ್ಕಿದವ್ರಿಗೆ ಒಂದೇ ಒಂದು ಯೋಚನೆ, ಹೆಂಗಾದ್ರೂ ಮಾಡಿ ಯೋಚನೆ ಖಾಲಿ ಮಾಡ್ಬೇಕು. ಅಲ್ಲ, ನೆಕ್ಸ್ಟ್ ತಂದೆ ಇನ್ನು ಯೋಸೇಫನ್ ಹೋದ್ಮೇಲೆ ಇನ್ನೊಬ್ಬನ ಇಟ್ಕೊಂಡು ಅವನ್ನ ಪ್ರೀತಿ ಮಾಡಿದ್ರೆ ಅವನು ಹಂಗೆ ಮಾಡ್ತಾರೆ ಇವರು. ಯೋಸೇಫ ಹೋದ, ಇವಾಗ 11 ಜನ ಆದ್ರು. 11 ಜನದಲ್ಲಿ ಒಬ್ಬನ ತಂದೆ ಪ್ರೀತಿ ಮಾಡಿದ್ರೆ ಇನ್ನು 10 ಜನ ಸೇರ್ಕೊಂಡು ಒಬ್ಬನ ಖಾಲಿ ಮಾಡ್ತಾರ? ಹಂಗೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಜನ ಮಿಕ್ತಾರೆ? ಮತ್ತೆ ಹೇಳ್ರಿ, ಪಕ್ಕದವ್ರ ಮುಖ ಹೇಳ್ರಿ, ಯಾಕೆ ಈ ತರ ಖಾಲಿ ಮಾಡ್ತೀರಾ ಎಲ್ಲಾರು ನೀವು ಅಂತ. ಹಿಂಗೆ ಒಬ್ಬರ ಮೇಲೆ ಒಬ್ರು ಹೊಟ್ಟೆವ್ರಿಗೆ ಪಟ್ಕೊಂಡು ಒಬ್ಬೊಬ್ಬರನ್ನೇ ಮೈನಸ್ ಮಾಡ್ಕೊಂಡು ಹೋಯ್ತಾ ಇದ್ರೆ ನಾವ್ ಮಿಕ್ಕದೇನಿಲ್ಲ. ರಾಂಗ್ ವಿಷಯದಲ್ಲಿ ಒಂದಾಗ್ಬೇಡ್ರಿ. ನಮ್ ವಿಶ್ವಾಸಿಗಳ ಪ್ರಾಬ್ಲಮ್ ಏನಂದ್ರೆ ತಪ್ಪಾಗಿರೋ ಆಲೋಚನೆಗಳು ಒಂದಾಗ್ಬಿಡ್ತಾರೆ. ಫಸ್ಟ್ ಒಳ್ಳೆ ಆಲೋಚನೆಗಳಲ್ಲಿ ಯಾರು ಒಂದಾಗಲ್ಲ. ಒಳ್ಳೆ ಆಲೋಚನೆಗಳಲ್ಲಿ ಒಂದೇ ಆಗಲ್ಲ. ಅವ್ರ ಜೊತೆ ಜಗಳ ಮಾಡೋಣ ಬಾ ಅಂದ್ರೆ ವಿಶ್ವಾಸಿಗಳು ಒಂದಾಗ್ಬಿಡ್ತಾರೆ ಜಗಳ ಮಾಡಕ್ಕೆ. ಅವ್ರ ಜೊತೆ ಸಮಾಧಾನ ಮಾಡೋಣ ಬಾ ಅಂದ್ರೆ ನಮ್ಗೆ ಆಗ್ಬೇಕು ಅವ್ರ ಸವಾಸ ಅಂತಾರೆ. ಪ್ರೀತಿ ಮಾಡಕ್ ಸಮಾಧಾನ ಮಾಡಕ್ಕೆಲ್ಲ ಒಂದಾಗಲ್ಲ, ಜಗಳ ಮಾಡಕ್ ಒಂದಾಗ್ಬಿಡ್ತಾರೆ. ಯಾರು ನೀವಲ್ಲ? ಸೊ ಈ 11 ಜನ ಏನಾಗ್ಬಿಟ್ಟವ್ರು ಹೇಳಿ, ತಪ್ಪಾಗಿರುವಂತ ಒಂದು ವಿಷಯದಲ್ಲಿ ಆಲೋಚನೆಯಲ್ಲಿ ಒಂದಾಗ್ಬಿಟ್ಟಿದ್ದಾರೆ. ತಪ್ಪಾಗಿರೋ ಆಲೋಚನೆಯಲ್ಲಿ ಒಂದಾಗ್ಬಿಟ್ಟಿದ್ದಾರೆ. ಸೊ ನಿಮ್ ಹೊಂದಾಣಿಕೆ ಇರ್ಬೇಕು, ಆದ್ರೆ ಒಳ್ಳೆ ಆಲೋಚನೆಯಲ್ಲಿ ಒಂದಾಗಿರ್ಬೇಕು. ಒಳ್ಳೆ ಆಲೋಚನೆಗಳಲ್ಲಿ ಹೊಂದಾಣಿಕೆ ಇರ್ಬೇಕು. ಆಮೇಲೆ ಇವತ್ತು ನಾವು ಸಭೆಯಾಗಿದ್ದೀವಿ, ಕುಟುಂಬವಾಗಿ ಸಭೆಯಾಗಿರ್ಬೇಕಾದ್ರೆ ಒಳ್ಳೆ ಆಲೋಚನೆಗಳಲ್ಲಿ ಒಂದಾಗಿರೋದನ್ನ ಕಲೀರಿ. ಗಂಡ ಹೆಂಡತಿನ ಮುಳುಗ್ಸೋದ್ರಲ್ಲಿ ಆಲೋಚನೆ ಪಡ್ಬಾರ್ದು. ಹೆಂಡತಿ ಗಂಡನ್ನ ಹೆಂಗ ಮುಳುಗಿಸ್ಬೇಕು ಅಂತ ಆಲೋಚನೆ ಮಾಡಬಾರ್ದು. ಮುಳುಗಿದ್ರೆ ಇಬ್ಬರು ಸೇರ್ಕೊಂಡು ಮುಳುಗನ ಅಂತ ಆಲೋಚನೆ ಮಾಡಬಾರ್ದು. ಅವರು ಮುಳುಗಲಿ ನಾನು ಮುಳುಗಲಿ ಅಂತಾನು ಆಲೋಚನೆ ಮಾಡಬಾರ್ದು. ಎಲ್ಲ ಇಲ್ಲಿದ್ದೀರಾ? ಎಲ್ಲ ಕೇಳಿಸ್ಕೊತಾ ಇದ್ದೀರಾ? ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಹೆಂಡತಿ ಗಂಡನ್ನ ಹೆಂಗೆ ಮುಳುಗಿಸ್ಬೇಕಂತೇಳಿ ಆಲೋಚನೆ ಮಾಡಬಾರ್ದು. ಎಲ್ಲ ಗಂಡ್ರು ಹೇಳ್ರಿ, ಗಂಡರು ಎಲ್ಲ ಗಂಡಂದಿರು ಎಲ್ಲ ಹೇಳಿ, ಗಂಡಂದಿರು ಹೆಂಡತಿನ ಹೆಂಗೆ ಮುಳುಗಿಸ್ಬೇಕಂತ ಆಲೋಚನೆ ಮಾಡಬಾರ್ದು. ಕೇಳಿಸಿಲ್ವಾ? ನೀವ್ ಹೇಳ್ರಿ, ಹೆಂಡತಿ ಬೇರೆಯವ್ರ ಜೊತೆ ಸೇರ್ಕೊಂಡು ಗಂಡನ್ನ ಮುಳುಗಿಸ್ಬಾರ್ದು. ನೀವ್ ಹೇಳ್ರಿ. ಗಟ್ಟಿಯಾಗಿ ಹೇಳ್ರಿ. ನೋಡ್ರಿ ಇವಾಗ್ಲೇ ಭಾಷೆ ಬದಲಾಗ್ತದೆ. ಮನೆಗೆ ಹೋಗಿ ಏನ್ ಭಾಷೆಗಳು ಮಾತಾಡ್ಕೊಂತೀರ ಗೊತ್ತಿಲ್ಲ. ನೋಡ್ರಿ, ಇವಾಗಲೇ ಭಾಷೆಗಳು ಬದಲಾಗ್ತವೆ. ತಪ್ಪಾಗಿರುವಂತ ಒಂದು ಆಲೋಚನೆಯಲ್ಲಿ ಯಾರು ಒಂದಾಗಬಾರ್ದು. ತಪ್ಪಾಗಿರೋ ಆಲೋಚನೆಯಲ್ಲಿ ಯಾರೂ ಒಂದಾಗಬಾರ್ದು. ಯಾವಾಗ ಕಳ್ಳನೇ ಹುಡ್ಕೊಂಡು ಹೋಯ್ತಾನೆ ಅಂದ್ರೆ ಇವನ್ ಆಲೋಚನೆಗೆ ಯಾರು ಒಂದಾಗ್ತಾರೋ ಅವನ್ನ ಮಾತ್ರನೇ ಹುಡ್ಕೊಂಡು ಹೋಯ್ತಾನೆ. ಯಾರೋ ಒಬ್ರು ಬಂದು ಹೇಳ್ತಾರೆ, ಸಿಸ್ಟರ್ ಅವ್ರ ಹಂಗಂತಂದ್ರೆ ಅಂತ ಕೇಳ್ತಾರೆ. ಕೇಳ್ದಾಗ ಏನ್ ಟೆಸ್ಟ್ ಮಾಡ್ತಾರೆ ಹೇಳ್ರಿ? ಇವ್ರ ಆಲೋಚನೆ ನನ್ನ ಆಲೋಚನೆ ಒಂದೇನಾ ಅಂತ. ಹೌದಾ, ಇನ್ನೂ ಸ್ವಲ್ಪ ಹೇಳಿ ಅಂದ್ರೆ ಕಳ್ಳ ಸಿಕ್ಬಿಟ್ಟ ಅಂತ ಆರಾಮಾಗಿರ್ತಾರ ಅವರು. ಆಗ ರಿವರ್ಸ್ ಆಗಿ ಬಂದ್ಬಿಟ್ಟು ಅವ್ರ ಹಂಗಲ್ಲ, ನೀನ್ ಯಾಕೆ ಹಿಂಗ್ ಮಾತಾಡ್ತಿದ್ಯ ಅಂತ ಕೇಳಿದ್ರೆ ಏನಾಗತ್ತ ಅವರು
ಇವ್ರಿಗೂ ನನಗೂ ಆಲೋಚನೆ ಸರಿ ಹೋಗಲ್ಲ, ಬೇರೆ ಯಾರನ್ನ ಹುಡ್ಕೊಬೇಕಂತ ಏನ್ ಮಾಡ್ತಾರೆ. ಸೊ ಕಳ್ರೆ ಯಾವಾಗ ಹಿಂಗೇನೆ ತಪ್ಪಾಗಿರೋ ಆಲೋಚನೆಯಲ್ಲಿ ಒಂದಾಗಬೇಕಂತ ಟ್ರೈ ಮಾಡ್ತಾರೆ. ಬಟ್ ನಾವೆಲ್ಲರೂ ತಪ್ಪಾಗಿರೋ ಆಲೋಚನೆಗೆ ಒಂದಾಗಬಾರ್ದು. ನಾವೆಲ್ಲ ಒಳ್ಳೆ ಆಲೋಚನೆಗಳು ಒಂದಾಗಿರೋರಾಗಿರೋ, ಒಳ್ಳೆ ಆಲೋಚನೆಗಳಿಗೆ ಒಂದಾಗಿದ್ದು ಆ ಒಳ್ಳೆ ಆಲೋಚನೆಗಳನ್ನ ನೆರವೇರಿಸುವವರಾಗಿರ್ಬೇಕು. ಆ ಒಳ್ಳೆ ಆಲೋಚನೆಗಳು ನಮ್ಗೆ ಯಾರಿಗೂ ಅಸಾಧ್ಯವಾಗಿ ಇರುವುದೇ ಇಲ್ಲ. ಎಷ್ಟು ಜನ ನಂಬ್ತಾ ಇದ್ದೀರಾ? ಸೊ 11 ಜನ ಸೇರ್ಕೊಂಡು ಒಬ್ಬನ್ನ ಖಾಲಿ ಮಾಡ್ಬೇಕಂತ ಅನ್ಕೊಂಬಿಟ್ರು. ಪಕ್ಕದಲ್ಲಿರೋ ಮಗನ ಹೇಳಿ, ಯಾರಿಗಾದ್ರೂ ಖಾಲಿ ಮಾಡ್ಬೇಕಿದಾರ ಅನ್ಕೊಂಡಿದ್ದೀರಾ ನೀವು ಅಂತ? ಏನಾದ್ರು ಪ್ಲಾನಿಂಗ್ ಸ್ಕೆಚ್ ಏನಾದ್ರು ಹಾಕಿದಿರ? ಈ ತರ ಏನಾದ್ರು ಸ್ಕೆಚ್ ಹಾಕಿದಿರ? ಪ್ಲಾನಿಂಗ್ ಮುಳುಗಿಸ್ಬೇಕಂತ ಏನಾದ್ರು ಸ್ಕೆಚ್ ಹಾಕಿದಿರ? ಈ ವರ್ಷದಲ್ಲಿ ಆಲೋಚನೆ ಬದಲಾಯಿಸ್ಕೊಂಡ್ಬಿಡ್ರಿ. ಸ್ಕೆಚ್ ಹಾಕಿದ್ರೆ ಆಲೋಚನೆ ಬದಲಾಯಿಸ್ಕೊಂಡ್ಬಿಡ್ರಿ. ವರ್ಷದಲ್ಲಿ ಯಾರ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದಿರಾ ಎಲ್ಲಾ ಸ್ಕೆಚ್ಗಳು ಇವತ್ತು ಬದಲಾಯಿಸ್ಕೊಂಡ್ಬಿಡ್ರಿ. ಈ ವರ್ಷದಲ್ಲಿ ನಾವು ಮುಳುಗಬಾರ್ದು. ಈ ವರ್ಷದಲ್ಲಿ ನಾವೇನ್ ಮಾಡ್ಬಾರ್ದು ಹೇಳ್ರಿ? ಮುಳುಗಬಾರ್ದು. ಒಟ್ಟಾಗಿದ್ದು ಎಲ್ಲವನ್ನ ಸಾಧಿಸ್ಕೋಬೇಕು ಈ ವರ್ಷದಲ್ಲಿ. ಆಮೇಲೆ ಈ ವರ್ಷದಲ್ಲಿ ಒಂದಾಗಿದ್ದು ಎಲ್ಲವನ್ನ ಸಾಧಿಸ್ಕೋಬೇಕು. ಎಲ್ಲ ಹೊರಡರಿಕೆ ಮಾಡಿ ಒಂದಾಗಿದ್ದು ಎಲ್ಲವನ್ನ ಸಾಧಿಸ್ಕೊತೀವಿ ಅಂತ ಮೂತಿ ಊದಿಸ್ಕೊಂಡು ಸಾಧಿಸ್ಕೋಬೇಡ್ರಿ. ಏನ್ ಮಾಡ್ಬೇಡ್ರಿ? ಮೂತಿ ಊದಿಸ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಮೂತಿ ಊದಿಸ್ಕೊಂಡು ಸಾಧಿಸ್ಬೇಡ್ರಿ. ಒಂದಾಗಿದ್ದು ಸಾಧಿಸ್ರಿ. ಏನಕ್ಕಂದ್ರೆ ಒಂದಾಗಿದ್ರೇನೆ ದೇವ್ರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಮೂತಿ ಊದ್ಕೊಂಡಿರೋ ದೇವ್ರು ಇರಲ್ಲ ನಿಮ್ಮ ಮಧ್ಯದಲ್ಲಿ. ಒಂದೇ ಆಲೋಚನೆ, ಇಬ್ಬರು ಜನ ಒಂದೇ ಆಲೋಚನೆಯಲ್ಲಿ ಯಾವಾಗಿರ್ತಾರೋ ಅವಾಗ ದೇವ್ರು ಇರ್ತಾರೆ. ದೇವ್ರಿದ್ರೆ ಖಂಡಿತವಾಗಿ ನಿಮ್ಮ ಆಲೋಚನೆಗಳನ್ನ ದೇವ್ರು ನೆರವೇರಿಸ್ತಾರೆ. ಆಮೇಲೆ ಇನ್ನು ಮುಂದೆ ಹೋಗೋಣ. ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ? ಇನ್ನ ಕಲಿತೀರಾ? ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ನಿಜ ಹೇಳ್ರಿ. ನಮ್ದು ನಿಮ್ದು ಒಂದೇ ಭಾಷೆ ಇರ್ಬೇಕು. ಇನ್ನು ಸ್ವಲ್ಪ ಜನದ ಭಾಷೆ ಅರ್ಥ ಆಗ್ತಲ್ಲ ನನಗೆ. ಇಸ್ರೇಲ್ ಜನರು ಐಗುಪ್ತ ದೇಶದ ಹೊರಗಡೆ ಬರ್ತಾರೆ ನೋಡ್ರಿ. ಕೆಂಪು ಸಮುದ್ರ ಮುಂಭಾಗ ನಿಂತ್ಕೊಂಡ್ಬೇಕಾದ್ರೆ ಎಲ್ಲ ಒಂದೇ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾವ್ರೆ. ಇವ್ರ ಭಾಷೆ ಅವ್ರಿಗೆ ಅರ್ಥ ಆಗ್ತಲ್ಲ, ಮೋಸ ಹೇಳೋದು ಇವ್ರಿಗೆ ಅರ್ಥ ಆಗ್ತದೆ. ಸೆಂಟ್ರಲ್ಲಿ ಆಲೋಚನೆಗಳು ಚೇಂಜ್ ಆಗಿರೋದಕ್ಕೋಸ್ಕರವಾಗಿ ಅಲ್ಲಿ ಏನಾಯ್ತು? ಒಬ್ಬ ಸಾಯಕ್ ಹೋಯ್ತಾ ಇದೀನಿ ಅಂತಾನೆ, ಒಬ್ಬ ಅಲ್ಲೇ ಬದುಕ್ಬೇಕಂತವನೆ, ಅಲ್ಲಿ ಊಟ ಸಿಗ್ತಾ ಇದ್ದ, ಅಲ್ಲಿ ಚೆನ್ನಾಗಿ ಮಲ್ಕೊಳಕ್ ಜಾಗ ಸಿಗ್ತಾ ಇದೆ ಅಂತಾನೆ, ನನ್ನ ಸಹಾಯ ಕರ್ಕೊಂಬಂದ ಅಂತಾನೆ. ಆರ್ಗ್ಯುಮೆಂಟ್ಗಳು ನಾನು ಹೇಳ್ದೆ ನೋಡಿ ಮುಂಚೆನೆ. ವಾದ ಏನಕ್ಕೆ ಬರ್ತವೆ? ವಾದಗಳು, ಆಲೋಚನೆಗಳು ಬದಲ. ಆದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಓಸಾನ ಅಲ್ಲೆಲ್ಲಿ ಅನ್ಕೊಂಡ್ ಬಂದ್ರಲ್ಲ, ಅವಾಗ ಭಾಷೆ ಅರ್ಥ ಆಯ್ತು. ದೇವ್ರನ್ನ ಬಿಡುಗಡೆ ಮಾಡಿದ್ರು. ಅಲ್ಲೆಲ್ಲೂಯ. 400 ವರ್ಷ ನಾವು ಸಿಹಾಕೊಂಡು ಒದ್ದಾಡ್ತಾ ಇರೋದು ಕಷ್ಟದಿಂದ ದೇವ್ರು ನಮ್ಮನ್ನ ಏನ್ ಮಾಡಿದ್ರು? ಇವಾಗ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಓಸಾನ ಅಲ್ಲೆಲ್ಲಿ ಅಂತೆಲ್ಲ ಆಡ್ಕೊಂಡ್ ಬಂದ್ರಲ್ಲ. ಅವಾಗ ಲ್ಯಾಂಗ್ವೇಜ್ ಒಂದೇ ಇತ್ತು. ಅವಾಗ ಅವ್ರ ಭಾಷೆಗಳು ಅರ್ಥ ಆಗ್ತಾ ಇತ್ತು. ಇವಾಗ ಕೆಂಪು ಸಮುದ್ರ ನೋಡಿದ ತಕ್ಷಣ ಏನಾಯ್ತು? ಸರಿ, ಮನುಷ್ಯರ ಭಾಷೆಗಳು ಯಾವಾಗ ಚೇಂಜ್ ಆಗ್ತವೆ? ಸಮಸ್ಯೆ ನೋಡಿದಾಗ ಭಾಷೆಗಳು ಬದಲಾಗ್ತವೆ. ಸಮಸ್ಯೆಗಳು ನೋಡಿದಾಗ ಮನುಷ್ಯರ ಭಾಷೆಗಳು ಏನಾಗ್ತವೆ? ಬದಲಾಗ್ತವೆ. ಒಂದ್ ಸಮಸ್ಯೆ ಬಂದಾಗ ಹೆಂಡತಿ ಒಂಥರ ರಿಯಾಕ್ಷನ್, ಗಂಡ ಒಂಥರ ರಿಯಾಕ್ಷನ್. ಈ ರಿಯಾಕ್ಷನ್ ನೋಡಿ ಹೆಂಡತಿ ರಿಯಾಕ್ಷನ್ ಗಂಡನಿಗೆ ಇಷ್ಟ ಆಗಲ್ಲ, ಗಂಡನ ರಿಯಾಕ್ಷನ್ ಹೆಂಡತಿಗೆ ಇಷ್ಟ ಆಗಲ್ಲ. ಈ ರಿಯಾಕ್ಷನ್ಗಳು ಇಷ್ಟ ಆಗ್ದಿರಾ ಇಬ್ರು ಮೂತಿ ಊಸ್ಕೊಂಡಾಗ ಏನಾಗುತ್ತೆ? ಅಲ್ಲಿ ನೆರವೇರ್ಬೇಕಾಗಿರೋದು ನೆರವೇರಲ್ಲ. ಏನಮ್ಮ ನಗ್ತಾ ಇದೀಯಾ? ನೀನೇ ಊಸ್ಕೊಂಡಿದ್ಯಾ ಮೂತಿ? ಇಲ್ವಾ? ಸೊ ಲ್ಯಾಂಗ್ವೇಜ್ ಅಲ್ಲ, ಯೋಚನೆ. ಮೋಶೆ ಅಲ್ಲಿಂದ ಕರ್ಕೊಂಡ್ ಬಂದವನೆ, ಇಲ್ಲಿಂದನೂ ಕರ್ಕೊಂಡು ಹೋಗ್ತಾನೆ ಅನ್ನುವಂತ ಯೋಚನೆ ಇಲ್ಲ. ಸಮಸ್ಯೆ ನೋಡಿದ ತಕ್ಷಣ ಅವ್ರ ಆಲೋಚನೆಗಳು ಏನಾಯ್ತು? ಚೇಂಜ್ ಆಗೋಯ್ತು.
ಫಸ್ಟ್ ಯೋಚನೆ ಒಂದಾಗಿ ಹೊರಗಡೆ ಬರ್ಬೇಕಾದ್ರೆ ಒಂದೇ ಯೋಚನೆ, ಹೊರಗಡೆ ಬಂದ್ಮೇಲೆ ಬೇರೆ ಬೇರೆ ಯೋಚನೆ. ಅದ್ರಲ್ಲೊಬ್ಬ ಅವನೇ ಕಳ್ಳ. ಆ ಕಳ್ಳನೇ ಜಾಸ್ತಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡಿರೋದು. ನಾವೆಲ್ಲ ಸೇರ್ಕೊಂಡು ಒಂದು ಇದು ಮಾಡ್ಬಿಡೋಣ ಅಂತ, ಒಂದು ವಿಗ್ರಹ ಮಾಡ್ಬಿಡೋಣ ಅಂತ ಅಲ್ಲಿ ಕೆಳಗಡೆ. ಅಲ್ಲಿ ನೋಡ್ರಿ, ಅಲ್ಲಿಂದ ಬಿಡ್ಸ್ಕೊಂಡು ಕೆಂಪು ಸಮುದ್ರ ವಿಭಾಗ ಮಾಡಿ ಎಲ್ಲ ಕರ್ಕೊಂಡೋಗಿ ಅಲ್ಲಿ ನಿಲ್ಸಿದ್ರೆ ಮೋಸೆ ಹೋದ ಬತ್ತನ ಇಲ್ಲೋ ಗೊತ್ತಿಲ್ಲ. ನಾವೆಲ್ಲ ಸೇರ್ಕೊಂಡು ಏನ್ ಮಾಡೋಣ ಇವಾಗ? ಈ ಕಳ್ಳನ್ನ ನಾವು ಅದೇ ಹೇಳಿದ್ವಿ, ಈ ವಿಡಿಯೋ ಕಣ್ಣ ಹತ್ರ ಸೇರ್ಸ್ಬಾರ್ದು ಅಂತ. ಈ 3% ಇರ್ತಾರೆ ನೋಡ್ರಿ, ಹುಳ ಬಿಡೋರು, ನಮ್ಮ ಆಲೋಚನೆಗಳನ್ನ ಬದಲಾಯಿಸೋರು. ಚೆನ್ನಾಗಿ ಇರ್ತೀವಿ, ಒಂದು ಹುಳ ಬಿಡೋರು ಇರ್ತಾರೆ ನೋಡ್ರಿ. ಈ ಹುಳ ಬಿಡೋರ್ನ ಹತ್ರ ಸೇರ್ಸಿದ್ರೆ ನಡಿಬೇಕಾಗಿರೋದು ಯಾವ್ದು ನಡೆಯಲ್ಲ. ನಮ್ಮನ್ನ ಕನ್ಫ್ಯೂಸ್ ಮಾಡಕ್ ಯಾರನ್ನು ಬಿಡಬಾರ್ದು. ನಮ್ಮ ಆಲೋಚನೆಗಳನ್ನ ಬದಲಾಯಿಸಕ್ಕೆ ಯಾರನ್ನು ಬಿಡಬಾರ್ದು. ಯಾವ ವಯಸ್ಸಲ್ಲಿ ನಮ್ಮ ಆಲೋಚನೆಗಳನ್ನ ಬದಲಾಯಿಸಕ್ಕೆ ಮನುಷ್ಯರನ್ನ ಬಿಡ್ತೀವೋ ಅವಾಗ ನಮ್ಮ ಉದ್ದೇಶಗಳು ಯಾವುದೂ ನೆರವೇರಲ್ಲ. ಎಲ್ಲ ಗೋಲ್ಡ್ ಎಲ್ಲ ಗೋಲ್ಡ್ ಯಾರು ಕೊಟ್ಟಿದ್ದು ಅವ್ರಿಗೆ? ದೇವರೇ ಕೊಟ್ಟಿದ್ದು. ಇವಾಗ ಹೋಗಿ ಕೇಳ್ರಿ, ಎಲ್ಲರ ಮನೆಯಲ್ಲ ಗೋಲ್ಡ್ ಕೇಳ್ರಿ, ಎಷ್ಟು ಬೇಕಾದ್ರೆ ಕೊಡ್ತಾರೆ ಅಂದ್ರೆ ಹೋಗಿ ಕೇಳಿದ ತಕ್ಷಣ ಎಲ್ಲರೂ ಏನ್ ಮಾಡಿದ್ರು, ಅವ್ರ ಹತ್ರ ಇದ್ದಿದ್ದು ಗೋಲ್ಡ್ ಎಲ್ಲ ಕೊಟ್ಬಿಟ್ರು, ಎಲ್ಲ ಬಿಚ್ಕೊಟ್ಬಿಟ್ರು ಗೋಲ್ಡ್ಗಳು. ಅದೆಲ್ಲ ಯಾರು ಕೆಲಸ ಮಾಡಿದ್ದು? ದೇವ್ರ ಕೆಲಸ ಮಾಡಿದ್ದು. ಆ ಎಲ್ಲಾರ್ಗು ಆಲೋಚನೆ ಯಾರು ಕೊಟ್ಟಿದ್ದು ಗೋಲ್ಡ್ ಕೊಡಿ ಅಂತ? ಅಲ್ಲಿ ಈಗ ಐಗುಪ್ತ ಜನರಿಗೆ ದೇವ್ರು, ಐಗುಪ್ತ ಜನರಿಗೆ ದೇವ್ರು ಏನ್ ಮಾಡಿದ್ರು? ಇಸ್ರೇಲ್ ಜನರು ಬರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು, ನೀನು ಎಲ್ಲ ಗೋಲ್ಡ್ ಎಲ್ಲ ಅವ್ರಿಗೆ ಕೊಡ್ಬೇಕಂತ ಹೇಳಿ ಅವ್ರ ಎಲ್ಲರಿಗೂ ಒಂದೇ ಆಲೋಚನೆ ಕೊಟ್ಟಿದ್ ಯಾರು? ದೇವ್ರು. ಶತ್ರುಗಳಿಗೆ ಒಂದೇ ಆಲೋಚನೆ ಕೊಟ್ಟು ನಮ್ಮ ಪರವಾಗಿ ಮಾಡ್ಬೇಕಾಗಿರೋದು ದೇವ್ರೆ. ನಮ್ಮೆಲ್ಲರಿಗೂ ಒಂದೇ ಆಲೋಚನೆ ಬಂದು ನಾವೆಲ್ಲದನ್ನು ಸಾಧಿಸ್ಕೊಬೇಕಾಗಿರೋದು, ಅದು ಯೋಚನೆ ಮಾಡ್ಬೇಕಾಗಿರೋದು ನಾವು. ಶತ್ರುಗಳು ನಮ್ಮ ಪರವಾಗಿ ನಿಂತ್ಕೊಬೇಕಂದ್ರೂ ಅವ್ರಿಗೂ ಒಂದೇ ಆಲೋಚನೆ ಬರ್ಬೇಕು. ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಎಲ್ಲಾನು ಸಾಧಿಸ್ಬೇಕಂದ್ರೆ ನಮ್ಗೂ ಒಂದೇ ಆಲೋಚನೆ ಬರ್ಬೇಕು. ಆಲೋಚನೆಗಳು ಬದಲಾದಾಗ ಸಮಸ್ಯೆಗಳು ಬರ್ತವೆ. ಆಲೋಚನೆಗಳು ಬದಲಾದಾಗ ಸಮಸ್ಯೆಗಳು ಬರ್ತವೆ. ಅಲ್ಲಿ ಭೂಮಿ ವಿಭಾಗ ಆಗಿ ಜನರು ಅಲ್ಲಿ ಒಳಗಡೆ ಬಿದ್ದು ಮುಳುಗೋದಕ್ಕೆ ಕಾರಣ ಏನು? ಅವರ ಆಲೋಚನೆಗಳು. ಅದಕ್ಕೆ ದೇವ್ರು ಹೇಳೋದು, ನಾನಲ್ಲದೆ ನಿಮಗೆ ಬೇರೆ ದೇವರು ಅಂದ್ರೆ ಅರ್ಥ ಏನ್ ಹೇಳ್ರಿ? ನಿಮಗೆ ಬೇರೆ ಬಗ್ಗೆ ಆಲೋಚನೆನೇ ಬರಬಾರ್ದು. ನನ್ನ ಬಗ್ಗೆ ಆಲೋಚನೆ ಬಿಟ್ರೆ ನಿಮಗೆ ಬೇರೆ ಆಲೋಚನೆಗಳು ಯಾವುದೂ ಬರಬಾರ್ದು. ಅಂದ್ರೆ ದೇವ್ರು ನಿಮ್ ಥಿಂಕಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತದೆ. ನಿಮ್ಮ ಥಿಂಕಿಂಗ್ ಅಲ್ಲಿ ದೇವ್ರು ಏನ್ ಮಾಡ್ತಾ ಇದಾರೆ? ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು, ಎಷ್ಟೋ ಒಳ್ಳೇದು. ಒಂದಾಗಿರೋದು ನನ್ನ ಅರ್ಥ ಹೇಳ್ರಿ, ಒಂದೇ ಭಾಷೆ ಮಾತಾಡ, ಒಂದೇ ಆಲೋಚನೆ ಇರಬೇಕು. ಒಂದೇ ಆಲೋಚನೆಯಿಂದ ಯಾರು ಒಂದಾಗಿರ್ತಾರೋ ಅದು ಎಷ್ಟೋ ಒಳ್ಳೇದು, ಅದು ಎಷ್ಟೋ ರಮ್ಯವಾದದ್ದು. ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ, ನಾವೆಲ್ಲರೂ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನಾವೆಲ್ಲ ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಎಲ್ಲ ಗಂಡ ಹೆಂಡತಿ ನೋಡ್ಕೊಳ್ಳಿ, ಒಬ್ಬೊಬ್ರು ನೋಡ್ಕೊಂಡು ಹೇಳ್ರಿ, ನಾನು ನೀನು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು, ಎಷ್ಟೋ ಒಳ್ಳೆಯದು. ಏನಕ್ಕೆ ಎಷ್ಟೋ ಒಳ್ಳೇದು, ಏನಕ್ಕೆ ಎಷ್ಟೋ ರಮ್ಯವಾದ ಹೇಳ್ರಿ? ಏನಕ್ಕೆ ಅಂದ್ರೆ ಅವ್ರು ಮಾಡೋ ಆಲೋಚನೆಗಳೆಲ್ಲ ನೆರವೇರುತ್ತೆ. ಅದಕ್ಕೋಸ್ಕರ ನೆರವೇರ್ಬೇಕಾದ್ರೆ ಅದು ಎಷ್ಟೋ ಒಳ್ಳೇದಾಗಿ ಕಾಣಿಸುತ್ತೆ, ಎಷ್ಟೋ ರಮ್ಯವಾಗಿ ಕಾಣಿಸುತ್ತೆ. ಆರ್ಗ್ಯುಮೆಂಟ್ ಅಲ್ಲಿ ಯಾವ್ದು ರಮ್ಯವಾಗಿ ಕಾಣಿಸುತ್ತೆ ನಿಮ್ಗೆ? ಯಾವ ಆರ್ಗ್ಯುಮೆಂಟ್ ಅಲ್ಲಿ ಯಾವ್ದು ಒಳ್ಳೇದಾಗಿ ಕಾಣಿಸುತ್ತೆ? ಆರ್ಗ್ಯುಮೆಂಟ್ ಅಲ್ಲಿ ನೀವು ಮಾಡ್ಕೊಂಡಿರೋ ಮದುವೆ ಒಳ್ಳೇದಾಗ ಕಾಣಿಸಲ್ಲ. ಏನಕ್ಕೆ ತಾನೇ ಮದುವೆ ಮಾಡ್ಕೊಂಡಿದ್ದೀನೋ ಅಂತ ಬೈಕಂತೀರಾ.
ಆದ್ರೆ ಒಂದಾಗಿರ್ಬೇಕಾದ್ರೆ ಮದುವೆ ಹೆಂಗ್ ಕಾಣಿಸುತ್ತೆ ಹೇಳ್ರಿ? ರಮ್ಯವಾಗಿ ಕಾಣಿಸುತ್ತೆ, ಒಳ್ಳೇದಾಗ ಕಾಣಿಸುತ್ತೆ. ಆದ್ರೆ ಡೈಲಿ ಜಗಳ ಮಾಡ್ಕೊಂತ ಇದ್ರೆ ಒಳ್ಳೇದಾಗ ಕಾಣಿಸುತ್ತಾ? ಯಾಕೆ ತಾನೇ ಮದುವೆ ಮಾಡ್ಕೊಂಡ ಅಲ್ವಾ? ಅದೇ ಮಕ್ಕಳು ತಂದೆ ತಾಯಿ ಜೊತೆ ಜಗಳ ಮಾಡ್ತಾ ಇದ್ರೆ ಯಾಕೆ ತಾನೇ ಇವ್ರನ್ನ ಎತ್ಬಿಟ್ನು ಅನ್ಸುತ್ತೆ. ಮಕ್ಕಳು ಚೆನ್ನಾಗಿದ್ರೆ ಒಂದಾಗಿದ್ರೆ ತಂದೆ ಜೊತೆಲೆ ಎಷ್ಟೋ ಒಳ್ಳೇದು, ಎಷ್ಟೋ ರಮ್ಯವಾದ. ಪಕ್ಕದಲ್ಲಿ ಮಗ ನೋಡಿ, ನೀವು ಜಗಳ ಮಾಡಿದ್ರೆ ಆದ್ರೆ ಒಂದಾಗಿದ್ರೆ ಹೇಳ್ರಿ ಪಕ್ಕದಲ್ಲಿ, ಆದ್ರೆ ಒಂದಾಗಿದ್ರೆ ಎಷ್ಟೋ ಒಳ್ಳೇದು, ಎಷ್ಟೋ ರಮ್ಯವಾದದ್ದು. ಆಮೇಲೆ ಸೊ ಜಗಳ ಮಾಡೋ ಜಾಗದಲ್ಲಿ ಒಳ್ಳೇದು ಇರಲ್ಲ, ರಮ್ಯವಾದದ್ದು ಇರಲ್ಲ. ಅವ್ರು ನೋಡಿದ್ರೆ ನಮ್ಗೆ ಇಷ್ಟನೂ ಆಗಲ್ಲ. ಯಾಕಂದ್ರೆ ಅವ್ರು ಮಾಡೋ ಆಲೋಚನೆ ಬೇರೆ, ನಮ್ಮ ಆಲೋಚನೆಗಳು ಬೇರೆ. ಇನ್ನೊಂದು ಎಕ್ಸಾಂಪಲ್ ಯಾರಾದ್ರೂ ಕೊಡಿ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಅಲ್ಲ ನೋಡೋಣ. ಬೈಬಲ್ದ ಇನ್ಯಾವುದು? ನಿಮ್ದು ಎಕ್ಸಾಂಪಲ್ ಕೊಡ್ತೀರಾ? ತಂದೆ ಮತ್ತೆ ಕೆಟ್ಟ ಕುಮಾರ. ಯಾವಾಗ ಅವನ ಆಲೋಚನೆ ಒಂದಾಯ್ತು? ಲಾಸ್ಟ್. ಯಾವಾಗ ಅವನ ಆಲೋಚನೆಗಳು ಬೇರೆ ಬೇರೆ ಆಯ್ತು? ದುಡ್ಡು ನೋಡಿದಾಗ, ಆಸ್ತಿ ನೋಡಿದಾಗ, ಕಾಸು ಏನಾದ್ರೂ ಬಂದ್ಬಿಟ್ಟಾಗ ಆಲೋಚನೆ ಚೇಂಜ್ ಆಗ. ನಾನ್ ನನ್ನ ದಾರಿ ಹೋಯ್ತೀನಿ, ನೀನ್ ನಿನ್ ದಾರಿ ಹೋಗು. ಸೊ ಆಲೋಚನೆಗಳು, ತಂದೆ ಮಗನ ಆಲೋಚನೆಗಳು ಬದಲಾದಾಗ ಮಗ ಏನ್ ಮಾಡ್ತಾನೆ ಹೇಳ್ರಿ? ಅವನೇ ನೋಡ್ಕೊಬೇಕಾಯ್ತದೆ, ಅವನೇ ಸರ್ವೈವ್ ಆಗ್ಬೇಕಾಯ್ತದೆ, ಅವನ ಜೀವನನ ಅವನೇ ಕಾಪಾಡ್ಕೊಬೇಕಾಯ್ತದೆ, ಅವನ ಲೈಫ್ನ ಅವನೇ ಭದ್ರಪಡಿಸ್ಕೋಬೇಕಾಯ್ತದೆ, ಅವನೇ ಉದ್ಧಾರ ಮಾಡ್ಕೊಬೇಕಾಯ್ತದೆ. ಅವನ್ನ ಕಾಪಾಡಕ್ಕೆ ಯಾರೂ ಇರಲ್ಲ. ಅದೇ ಹೇಳ್ತಾರದು, ತಂದೆ ಮಗನ ಆಲೋಚನೆಗಳು ಚೇಂಜ್ ಆದ್ರೆ ಅಲ್ಲಿ ಒಳ್ಳೇದು ಇರಲ್ಲ, ರಮ್ಯವಾದದ್ದು ಇರಲ್ಲ. ಇವತ್ತು ಅದೇ ಹೇಳ್ತಾರೆ, ಕುಟುಂಬ ಗಂಡ ಹೆಂಡತಿ ಒಂದಾಗಿರ್ಬೇಕು, ಪೇರೆಂಟ್ಸು ಮಕ್ಕಳು ಒಂದಾಗಿರ್ಬೇಕು, ಸಭೆಯಾಗಿ ನೀವೆಲ್ಲ ಒಂದಾಗಿರ್ಬೇಕು, ನಾವು ನಿಮ್ ಜೊತೆ ಒಂದಾಗಿರ್ಬೇಕು, ನೀವು ನಮ್ಮ ಜೊತೆ ಒಂದಾಗಿರ್ಬೇಕು. ಅವಾಗ ಏನಿರ್ತದೋ ಒಳ್ಳೆ ರಮ್ಯವಾಗಿರುತ್ತೆ, ಎಲ್ಲ ಒಳ್ಳೇದಾಗೆ ನಡೆಯುತ್ತೆ. ಆಮೇಲೆ ಒಂದಾಗಿರುವವರ ಮಧ್ಯದಲ್ಲಿ ಎಲ್ಲ ಒಳ್ಳೇದೇ ನಡೆಯುತ್ತೆ. ಎಲ್ಲ ಒಂದಾಗಿರೋರ ಮಧ್ಯದಲ್ಲಿ ಬರೀ ಒಳ್ಳೇದೇ ನಡೆಯುತ್ತೆ. ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ, ಒಂದಾಗಿರೋರ ಮಧ್ಯದಲ್ಲಿ ಬರೀ ಒಳ್ಳೇದೇ ನಡೆಯುತ್ತೆ. ಯೇಸು ನಾಮದಲ್ಲಿ ಒಂದಾಗಿರೋ ಮಧ್ಯದಲ್ಲಿ ಬರೀ ಒಳ್ಳೇದೇ ನಡೆಯುತ್ತೆ. ಒಂದಾಗಿರೋರ ಮಧ್ಯದಲ್ಲಿ ಬರೀ ಒಳ್ಳೇದೇ ನಡೆಯುತ್ತೆ. ನೀವೆಲ್ಲ ಏನಾಗಿದ್ರೆ ಇವಾಗ ಸೆಂಟ್ರಲ್ ಒಬ್ರು ವಿಡಿಯೋ ಕಾನ್ ಇರ್ತಾರೆ, ಕಂಡುಹಿಡಿಬೇಕು. ಅದು ಆಗಲ್ಲ, ಅದು ಡಿಫೆಕ್ಟ್ ಪೀಸ್, ಅದು ಏನ್ ಮಾಡಕ್ ಆಗಲ್ಲ. ಬಂದ್ರೆ ಒರಿಜಿನಲ್, ಇಲ್ಲ ಅಂದ್ರೆ ಚೈನಾ ಪೀಸ್, ಅದು ಗ್ಯಾರಂಟಿ ಇಲ್ಲ, ಹೇಳಕ್ಕಾಗಲ್ಲ. ಅದಕ್ಕೆ ಒಂದಾಗಿರೋರು ಏನ್ ಮಾಡ್ಬೇಕು? ನಿಮ್ಮ ಹೊಂದಾಣಿಕೆಯನ್ನ ಕಾಪಾಡ್ಕೋಬೇಕು. ನಿಮ್ಮಿಬ್ಬರಿಗೂ ಒಂದೇ ಮನ್ಸು ಬಂದ್ಬಿಟ್ಟಿದ್ಯಾ, ಆ ಮನ್ಸನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಆಲೋಚನೆಗಳನ್ನ ಕಾಪಾಡ್ಕೊಳ್ಳಿ. ಅದನ್ನ ಯಾರು ನಷ್ಟ ಮಾಡಕ್ಕೆ ಬಿಡಬೇಡ್ರಿ. ಆಮೇಲೆ ಬಡ ವಿಧವೆ ಮನೆಗೆ ಎಲೀಷಾ ಹೋದಾಗ, ನಿಮ್ಮನೇಲಿ ಏನಿದೆಮ್ಮ? ಎಣ್ಣೆ ಇದೆ, ರೊಟ್ಟಿ ಇದೆ. ಅಯ್ಯಮ್ಮ ಹೇಳ್ತದೆ, ಮಾಡ್ಕೊಂಡು ತಿನ್ಕೊಂಡು ಸಾಯ್ಬೇಕು. ಹೋಗ್ ಒಂದ್ ರೊಟ್ಟಿ ಮಾಡ್ಕಮ್ಮ. ಅಯ್ಯಮ್ಮ ಏನ್ ಮಾಡ್ತು? ಏನಾದ್ರೂ ಯೋಚನೆ ಬದಲಾಯ್ತಾ? ಏನಾದ್ರು ಯೋಚನೆ ಬದಲಾಯ್ತಾ?
ಅಂದ್ರೆ ಎಲಿಶಾ ಮಾತಾಡಿದ ಲ್ಯಾಂಗ್ವೇಜ್ ಆಮೇಲೆ ಅಯ್ಯಮ್ಮಂಗೆ ಅರ್ಥ ಆಯ್ತಾ ಇಲ್ಲ? ಲ್ಯಾಂಗ್ವೇಜ್ ಅರ್ಥ ಆಯ್ತಾ? ಅರ್ಥ ಆಗಿದ್ದಕ್ಕೆ ಅಯ್ಯಮ್ಮ ಏನ್ ಮಾಡ್ತು? ಏನು ಮಾತಾಡಿಲ್ಲ. ಅರ್ಥ ಆಗೋಯ್ತಲ್ಲ. ಪಕ್ಕದಲ್ಲಿ ಮುಖ ನೋಡಿ ಹೇಳಿ. ಹಾ, ನೀವು ಆರ್ಗ್ಯುಮೆಂಟ್ ಏನು ಗೊತ್ತಾ ಮಾಡೋದು? ಕೇಳ್ರಿ, ನೀವು ಆರ್ಗ್ಯುಮೆಂಟ್ ಏನು ಗೊತ್ತಾ ಮಾಡೋದು? ವಾದ ಮಾಡೋದು ಏನು ಗೊತ್ತಾ ನೀವು? ನಿಮ್ಗೆ ಅರ್ಥ ಆಗದೆ ಇದ್ದಾಗೆ ವಾದ ಮಾಡೋದು ನೀವು ಅಂತ. ಅರ್ಥ ಆದ್ರೆ ಬಾಯಿ ಮುಚ್ಕೊಂತೀರಾ, ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ವಾ ವಾ ವಟ 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 ಅಂತ ಎಗರಾಡ್ತೀರಾ. BP ಶುಗರ್ ಏನಕ್ಕೆ ಬರ್ತವೆ ಹೇಳ್ರಿ? BP ಯಾಕೆ ಬರ್ತದೆ? ಅರ್ಥ ಆಗದೆ ಇದ್ದಾಗ BP ಬರೋದು. ಡಾಕ್ಟರ್ ಹತ್ರ ಹೋಗಿ BP ಬಂದ್ಬಿಟ್ಟೈತೆ ಅಂದ್ರೆ ಡಾಕ್ಟರ್ ಹೇಳೋದಲ್ಲ ಒಂದೇ ಯೋಚನೆ ಜಾಸ್ತಿ ಮಾಡ್ತಾ ಇದ್ಯಾ, ಜಾಸ್ತಿ ಎಗರಾಡ್ತಾ ಇದ್ಯಾ ಅಂದ್ರೆ ನಿನ್ಗೇನು ಜಾಸ್ತಿ, ನಿನಗೆ ಲೈಫಲ್ಲಿ ಏನು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಿನ್ಗೆ ಏನಾಗ್ಬಿಡೈತೆ? BP ಬಂದ್ಬಿಡೈತೆ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆದ್ರೆ BP ಕಮ್ಮಿ ಆಗತ್ತೆ ಅಂತ ಹೇಳ್ರಿ. ಎಲ್ಲ ನಮ್ಮ ಆಲೋಚನೆಗಳಲ್ಲಿದೆ. ನಮಗೆ ಅರ್ಥ ಆದ್ರೆ ಆಟೋಮೆಟಿಕ್ ಎಲ್ಲ ಸರೋಯ್ತದೆ. ನಾವು ಅರ್ಥ ಆಗಿಲ್ಲ ಅಂದ್ರೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗತ್ತೆ. ಆರ್ಗ್ಯುಮೆಂಟ್ ಅಲ್ಲಿ ಒಂದು ಜಗಳ ಆಗತ್ತೆ. ಜಗಳದಲ್ಲಿ BP ರೈಸ್ ಆಗ್ತದೆ. ಒಂದ್ಸರಿ ರೈಸ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ. ಅದನ್ನ ಡೈಲಿ ರೈಸ್ ಮಾಡ್ತಾನೆ ಇರ್ತೀವಿ. ಇವತ್ತು ಇಲ್ಲಿ ಸ್ವಲ್ಪ ರೈಸ್ ಮಾಡ್ತೀವಿ, ನಾಳೆ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ತೀವಿ, ನಾಳೆ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ತೀವಿ. ಅದು ರೈಸ್ ಆಗಿ 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 ಅಲ್ಲೇ ಕತ್ಕೊಂಡ್ಬಿಡುತ್ತೆ ಸೆಂಟ್ರಲ್, ಕೆಳಗಡೆನೇ ಇಳಿಯಲ್ಲ. ಅದಕ್ಕೆ ಅದೇ ಏನ್ ಮಾಡಲ್ಲ ಹೇಳ್ರಿ, BP ರೈಸ್ ಆಗಿರೋದು ಕೆಳಗಡೆನೇ ಇಳಿಯಲ್ಲ. ಏನಕ್ಕೆ ಇಳಿಯಲ್ಲ ಹೇಳಿ? ಡೈಲಿ ಏನ್ ಮಾಡಿದಿರ ನೀವು? ಅದನ್ನ ರೈಸ್ ಮಾಡಿ 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 ಅಲ್ಲೇ ಫಿಕ್ಸ್ ಮಾಡ್ಬಿಟ್ಟಿದ್ದೀರ ಅದನ್ನ. ಇವತ್ತು ನೀವು ಕಲಿಬೇಕಾಗಿರೋದಲ್ಲ ಏನು? ಏನ್ ಕಲಿಬೇಕು ನೀವು? ಒಂದಾಗಿರ್ಬೇಕು. ನಿಮ್ ಭಾಷೆ ಅವ್ರಿಗೆ ಅರ್ಥ ಆಗ್ಬೇಕು. ಒಂದಾಗಿರ್ಬೇಕು. ಯಾವ್ದೋ ಫೋನ್ ನೋಡಮ್ಮ. ಸ್ಪೀಕರ್ ಕನೆಕ್ಟ್ ಮಾಡ್ಬಿಟ್ಟಿದ್ದೀರಾ? ಏನ್ ಅಲಾರಾಮ್ ಹೊಡಿತಾ ಇದೆಯಾ? ಅವ್ರ ಹಾಡಾಕ್ಬಿಟ್ಟು ಅಲ್ಲೇ ಇಟ್ಬಿಟ್ಟವ್ರೆ. ಏನ್ ಹೇಳ್ತಾ ಇದ್ದೀವಿ ನಾನು? ಸರ್ ನಾವೆಲ್ಲ ಒಂದಾಗಿರ್ಬೇಕು. ನಮ್ಮ ಭಾಷೆಗಳು ಒಬ್ರಿಗೊಬ್ರು ಅರ್ಥ ಆಗ್ಬೇಕು. ಇವತ್ತು ನಮ್ದು ಆನಿವರ್ಸರಿ ಮೆಸೇಜ್ ಏನು? ಒಂದಾಗಿರ್ಬೇಕು. ನಿಮ್ ಭಾಷೆಗಳು ಒಬ್ರಿಗೊಬ್ರಿಗೆ ಅರ್ಥ ಆಗ್ಬೇಕು. ನೀವು ಒಂದಾಗಿರ್ಬೇಕು, ಒಂದೇ ಆಲೋಚನೆ ಇರ್ಬೇಕು. ನಿಮ್ ಭಾಷೆಗಳು ಒಬ್ರಿಗೊಬ್ರಿಗೆ ಅರ್ಥ ಆಗ್ಬೇಕು. ಯಾವಾಗ ನಮ್ಮ ಭಾಷೆಗಳು ಒಬ್ರಿಗೊಬ್ರಿಗೆ ಅರ್ಥ ಆಗುತ್ತೋ ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೇಲೆ ಸೊ ಇವತ್ತು ದೇವರು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿರೋದು ಒಂದೇ, ನೀವು ಒಂದಾಗಿದ್ರೆ ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಆಲೋಚನೆಗಳು ಇನ್ಮೇಲೆ ಮಾಡೋ ಎಲ್ಲ ಆಲೋಚನೆಗಳು ನೆರವೇರ್ತವೆ. ಇವಾಗ ಒಂದು ಮಾಡ್ತಾ ಇದ್ದೀರಾ, ಅಲ್ಲಿ ಬಾಬೆಲ್ ಪಟ್ಟಣ ಕಟ್ಬೇಕಾದ್ರೆ ಇವಾಗ ಈ ಆಲೋಚನೆಯಲ್ಲಿ ಏನ್ ಮಾಡ್ತಾರ ಅವರು? ಈ ಬಿಲ್ಡಿಂಗ್ ಕಟ್ತಾವ್ರೆ, ಟವರ್ ಕಟ್ತಾವ್ರೆ. ಆದ್ರೆ ಈ ದೇವ್ರು ಏನ್ ಮಾಡ್ತಾರೆ? ಮುಂದೆ ಆಲೋಚನೆ ಮಾಡೋದು ನೋಡ್ತಾವ್ರೆ. ಇವ್ರು ಹಿಂಗೆ ಆಲೋಚನೆ ಮಾಡಿದ್ರೆ ಮುಂದೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ಆಲೋಚನೆ ಮಾಡ್ರಿ, ದೇವ್ರು ನೆರವೇರಿಸ್ತಾರೆ ಒಂದಾಗಿದ್ದು. ನಾಳೆ ಮಾಡೋ ಆಲೋಚನೆ ನೆರವೇರುತ್ತೆ, ನಾಡಿದ್ದು ಮಾಡೋ ಆಲೋಚನೆ ನೆರವೇರ್ತವೆ. ಒಂದಾಗಿ ಎಷ್ಟು ದಿನ ಇದ್ದು, ಎಷ್ಟು ದಿನ ಒಂದಾಗಿದ್ದು ಏನೇನೆಲ್ಲ ಆಲೋಚನೆಗಳು ಮಾಡ್ತಿರೋ ಆ ಎಲ್ಲ ಆಲೋಚನೆಗಳು ಪ್ರತಿ ದಿನನೂ ನೆರವೇರ್ತಾನೆ ಇರುತ್ತೆ. ಪ್ರತಿದಿನನೂ ಅದು ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲ ಸಾಧ್ಯವಾಗಿ ಮಾರ್ಪಡುತ್ತೆ. ಆಮೇಲೆ ಈ ವರ್ಷನೂ ನಮಗ್ ಸಾಧ್ಯ, ಬರೋ ವರ್ಷನೂ ಸಾಧ್ಯ, ಈ ತಿಂಗಳು ಸಾಧ್ಯ, ಬರೋ ತಿಂಗಳು ಸಾಧ್ಯ, ಈ ವಾರನೂ ಸಾಧ್ಯ, ಬರೋ ವಾರನೂ ಸಾಧ್ಯ, ಈ ದಿನನೂ ಸಾಧ್ಯ, ನೆಕ್ಸ್ಟ್ ದಿನನೂ ಸಾಧ್ಯ. ಏನಕ್ಕಂದ್ರೆ ನಾವು ಒಂದಾಗಿರುವ ಪ್ರತಿದಿನವೂ ಎಲ್ಲವೂ ನಮಗೆ ಸಾಧ್ಯನೇ. ಆಮೇಲೆ ಒಂದಾಗಿರೋರ್ಗೊಂದು ನಿರೀಕ್ಷೆ ಇದೆ, ನಾಳೆ ನಮಗೆ ನಡೆಯುತ್ತೆ ಅಂತ. ನಾಳೆ ನಮ್ಗೆ ಒಳ್ಳೇದಾಗತ್ತೆ, ನಾಡಿದ್ದು ನಮ್ಗೆ ಒಳ್ಳೇದಾಗತ್ತೆ, ನೆಕ್ಸ್ಟ್ ವಾರ ನಮ್ಗೆ ಒಳ್ಳೇದಾಗತ್ತೆ. ಎಷ್ಟು ನಂಬ್ತಾ ಇದ್ದೀರಾ? ಒಂದಾಗಿದ್ದೀರಾ? ಒಳ್ಳೇದೇ ಆಗತ್ತೆ.
ನಂಬ್ತಾ ಇದ್ದೀರಾ? ಒಂದಾಗಿದ್ದೀರಾ? ಎಲ್ಲ ಒಳ್ಳೇದೇ ನಡೆಯುತ್ತೆ. ಆಮೇನ್. ಸೊ ಇವತ್ತು ನಾವು ಕಲಿಬೇಕಾಗಿರೋದಲ್ಲ ಒಂದಾಗಿರ್ಬೇಕು. ನಿಮ್ಮ ಭಾಷೆ ಒಬ್ರಿಗೊಬ್ರಿಗೆ ಅರ್ಥ ಆಗಬೇಕು. ಆಮೇನ್. ಎಲ್ಲ ಇರೋ ಜಾಗದಲ್ಲೆಲ್ಲ ನಿಂತ್ಕೊಳ್ಳೋಣ. ನಮ್ಮನೆ ನಾವು ದೇವರ ವಾಕ್ಯಕ್ಕೆ ಒಪ್ಪಿಸ್ಕೊಡೋಣ. ಹಾಲೆಲೂಯ. ಹಾಲೆಲೂಯ. ಯೇಸುವೇ, ಯೇಸುವೇ, ಸ್ತೋತ್ರ ಸ್ತೋತ್ರ. ಯೇಸುವೇ, ಹಾಲೆಲೂಯ. ಯೇಸುವೇ